ಲಾ ಎಕ್ಸಲೆನ್ಸ್ ಐಎಎಸ್ ಅಕಾಡೆಮಿ ಭರವಸೆಯ ಬೆಳಕು. Hello everyone, welcome back to another session of Namma Lax Bengaluru presents current issue of the day, episode number 58. In today's episode, we are going to look into the different space programs from NASA. Okay, ನಿನ್ನೆ ಕ್ಲಾಸಲ್ಲಿ ನಾವು ಬೇಸಿಕ್ಸ್ ಎಲ್ಲ ನೋಡಿದ್ವಿ, ಜೊತೆಗೆ ಇಸ್ರೋ ಅವ್ರ ಇಂಪಾರ್ಟೆಂಟ್ ಸ್ಪೇಸ್ಗಳನ್ನು ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಒನ್ ಆಫ್ ದ ಮೋಸ್ಟ್ ಪ್ರಾಮಿನೆಂಟ್ ಸ್ಪೇಸ್ ಸ್ಪೇಸ್ ಇಂಡಸ್ಟ್ರೀಸ್ ದಟ್ ಈಸ್ ನಾಸಾ, ಅದ್ರ ಬಗ್ಗೆ ನೋಡ್ಕೊಂಬರೋಣ. ಓಕೆ, ಸೊ ನ್ಯೂಸಲ್ಲಿ ಯಾಕೆ ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ನಮಗೆ ಇವಾಗ, ಯಾಕಂದರೆ ಇಯರ್ ಲಾಂಗ್ ನ್ಯೂಸಲ್ಲೇ ಇರುತ್ತೆ. ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಜೊತೆಗೆ ಇಂಪಾರ್ಟೆಂಟ್ ಸ್ಪೇಸ್ ಪ್ರೋಗ್ರಾಮ್ಸ್ ಆಫ್ ನಾಸಾ, ಸ್ಪೇಸ್ ಪ್ರೋಬ್ಸು, ಸ್ಪೇಸ್ ಪ್ರೋಗ್ರಾಮ್ಸು, ಜೊತೆಗೆ ಇಂಪಾರ್ಟೆಂಟ್ ಟೆಲಿಸ್ಕೋಪ್ಸ್ ಏನಿದೆ, ಓಕೆ ಅದನ್ನ ನೋಡ್ಕೊಂಬರೋಣ. ಫಸ್ಟ್ ಒಂದು ಪ್ರಾಕ್ಟೀಸ್ ಕ್ವಶನ್. ಓಕೆ, ಸೊ ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್. So the pairs are spacecraft and the purpose. First one is Cassini-Huygens. The purpose is orbiting the Venus and transmitting data to the Earth. Second one, Messenger, mapping and investing the Mercury. 3, Voyager 1 and Voyager 2, exploring the outer space system. Okay, now you have to select the correct answer using the code given below. A1 only, 2 and 3 only, 1 and 3 only, 1, 2, 3. ಓಕೆ, ಸೊ ಜಸ್ಟ್ ಅಟೆಂಡ್ ಮಾಡೋದು ಟ್ರೈ ಮಾಡಿ. ಪ್ರಿವಿಯಸ್ ಕ್ವಶನ್ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರ್ತೀರಾ, ಸೊ ಅಟೆಂಡ್ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಬೈ ದ ಎಂಡ್ ಆಫ್ ದಿಸ್ ವಿಡಿಯೋ ವಿಲ್ ಬಿ ಏಬಲ್ ಟು ಆನ್ಸರ್ ದಿಸ್ ಕ್ವಶನ್. ಅವಾಗ ವಾಪಸ್ ಬಂದು ಕ್ವಶನ್ ಅಟೆಂಡ್ ಮಾಡಿ. ಓಕೆ, ಸೊ ದೆನ್ ಆ್ಯಸ್ ಯೂಶುವಲ್ ಸ್ಪೇಸ್ ಟೆಕ್ನಾಲಜಿ ಟಾಪಿಕ್ ಬಂದು ಇಟ್ ಕಮ್ಸ್ ಅಂಡರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, GS3 ಬರುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್, ಯಾಕಂದರೆ UPSC ಮೇನ್ಲಿ GS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ಕ್ವಶನ್ ಜಾಸ್ತಿ ಕೇಳ್ತಾ ಇದೆ. ಪ್ರಿಲಿಮ್ಸಲ್ಲಿ ಕೇಳ್ತಾ ಇತ್ತು ಮುಂಚೆ, ರೀಸೆಂಟಾಗಿ ಮೇನ್ಸಲ್ಲೂ ಕೂಡ ಕೇಳಿದೆ. ಎಕ್ಸಾಂಪಲ್ ಅಂದರೆ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಬಗ್ಗೆ 50 ಮಾರ್ಕರ್ ಕ್ವಶನ್ಸ್ ಕೇಳಿತ್ತು ಮೇನ್ಸಲ್ಲಿ ಲಾಸ್ಟ್ 2 years ಬ್ಯಾಕ್. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗಿದೆ, ಜಸ್ಟ್ ನೋಟ್ ಮಾಡ್ಕೊಂಡಿರಿ. ಫಾರ್ ಪ್ರೆಸೆಂಟ್ ಪ್ರಿಲಿಮ್ಸ್ ಥರ ಫ್ಯಾಕ್ಟ್ಸಲ್ಲಿ ನೋಟ್ ಮಾಡ್ಕೊಂಡಿರಿ, ಮೇನ್ಸ್ ಟೈಮಲ್ಲಿ ಆ ರೀತಿ ಓದುವಂತ್ರಂತೆ. ಸೊ ಇವಾಗ ಫಸ್ಟ್ ಥಿಂಗ್ ಈಸ್ ವಿಲ್ ಅಂಡರ್ಸ್ಟ್ಯಾಂಡ್ ಇಂಪಾರ್ಟೆಂಟ್ ಸ್ಪೇಸ್ ಪ್ರೋಗ್ರಾಮ್ಸ್ ಆಫ್ ನಾಸಾ. ಓಕೆ, ಫಸ್ಟ್ ಒನ್ ಈಸ್ ಡಾರ್ಟ್ ಮಿಷನ್ ಅಂತ. ಓಕೆ, DART, ಡಾರ್ಟ್ ಮಿಷನ್ ಅಂತ. ಡಾರ್ಟ್ ಮಿಷನ್ ಅಂದರೆ ಇಟ್ ಈಸ್ ಅ ಕೈನೆಟಿಕ್ ಇಂಪ್ಯಾಕ್ಟರ್ ಟೆಕ್ನಿಕ್ ದಟ್ ಅವಾಯ್ಡ್ಸ್ ದ ಪೊಟೆನ್ಷಿಯಲ್ ಹಿಟ್ ಬೈ ಆಸ್ಟ್ರಾಯ್ಡ್ಸ್ ಟು ದ ಅರ್ತ್. ಸರಿನಾ? ಆಸ್ಟ್ರಾಯ್ಡ್ಸ್ ಅಂದರೆ ಗೊತ್ತಲ್ಲ ನಿಮಗೆ, ಇಟ್ ಈಸ್ ಅ ಕಾಸ್ಮಿಕ್ ಬೀಯಿಂಗ್, ಅಂದರೆ ಕಾಸ್ಮಿಕ್ ಥಿಂಗ್ ಇರುತ್ತೆ. ಇಟ್ ಜಸ್ಟ್ ರೊಟೇಟ್ಸ್ ಆರ್ ರಿವಾಲ್ವ್ಸ್ ಇನ್ ದ ಸೋಲಾರ್ ಸಿಸ್ಟಮಲ್ಲಿ ರಿವಾಲ್ವ್ ಆಗ್ತಾ ಇರುತ್ತೆ. ಎಸ್ಪೆಷಲಿ ಬಿಟ್ವೀನ್ ಮಾರ್ಸ್ ಆ್ಯಂಡ್ ಜುಪಿಟರ್ ಮಧ್ಯೆ ಇರುತ್ತಲ್ಲ, ಆಸ್ಟ್ರಾಯ್ಡ್ ಬೆಲ್ಟ್ ಅಂತ ಇದೆ, ಅಲ್ಲಿ ಮೂವ್ ಆಗ್ತಿರುತ್ತೆ. ಅದು ಮೂವ್ ಆಗಿ ಅದರಿಂದ ಸ್ವಲ್ಪ ಅರ್ತ್ಗೆ ಏನಂತಾರೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇಫ್ ಇನ್ ಕೇಸ್ ಆಸ್ಟ್ರಾಯ್ಡ್ ಬಂದು ಅರ್ತ್ಗೆ ಇಂಪ್ಯಾಕ್ಟ್ ಆಯ್ತು ಅಂದರೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಂತಂದರೆ ಫೋರ್ತ್ ಮಾಸ್ ಎಕ್ಸ್ಟೆನ್ಷನ್ ಆಯ್ತಲ್ಲ, ಡೈನೋಸಾರ್ಸ್ ಎಕ್ಸ್ಟೆಂಟ್ ಆಗಿದ್ದು ಬಿಕಾಸ್ ಆಫ್ ಆಸ್ಟ್ರಾಯ್ಡ್ಸ್ ಇಂದ, ಆಸ್ಟ್ರಾಯ್ಡ್ಸ್ ಇಂಪ್ಯಾಕ್ಟ್ ಇಂದ ಡೈನೋಸಾರ್ ಎಕ್ಸ್ಟೆಂಟ್ ಆಯಿತು. ಸರಿನಾ? ಈ ರೀತಿಯಾದಂಥ ಏನಂತಾರೆ ಕ್ಯಾಟಾಸ್ಟ್ರೋಫಿಕ್ ಇವೆಂಟ್ನ ಮುಂದಿನ ಟೈಮಲ್ಲಿ ಅವಾಯ್ಡ್ ಮಾಡೋಕ್ಕೋಸ್ಕರ ಡಾರ್ಟ್ ಮಿಷನ್ನ ನಾಸಾ ಅವರು ಲಾಂಚ್ ಮಾಡಿದ್ರು. ಅದ್ರ ಏನೇನಂತಂದರೆ ದಿಸ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಐಡಾ ಅಂತ. ಐಡಾ ಅಂದರೆ ಏನು ಹೆಸರು, ಆಸ್ಟರಾಯ್ಡ್ ಇಂಪ್ಯಾಕ್ಟ್ ಡಿಫ್ಲೆಕ್ಷನ್ ಅಸೆಸ್ಮೆಂಟ್ ಮಿಷನ್ ಅಂತ. ಸರಿನಾ? ಆಸ್ಟರಾಯ್ಡ್ ಇಂಪ್ಯಾಕ್ಟ್ ಡಿಫ್ಲೆಕ್ಷನ್ ಅಸೆಸ್ಮೆಂಟ್ ಸಿಸ್ಟಮ್ ಅಂತ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಡಾರ್ಟ್ ಮಿಷನ್ ಒಂದು ಸ್ಪೇಸ್ ಕ್ರಾಫ್ಟ್ನ, ಒಂದು ಸ್ಪೇಸ್ ಪ್ರೋಬ್ನ ಡೈಮಾರ್ಫಾಸ್ ಮತ್ತು ಆ್ಯಕ್ಚುಲಿ ಡಿಡ್ಮೋಸ್ ಅಂತ ಒಂದು ಆಸ್ಟ್ರಾಯ್ಡ್ನ ರಿವಾಲ್ವ್ ಆಗ್ತಾ ಇತ್ತು. ರಿವಾಲ್ವ್ ಆಗ್ತಾ ಪಕ್ಕಕ್ಕಿರುವಂಥ ಒಂದು ಇಂಪ್ಯಾಕ್ಟ್ ಆಸ್ಟ್ರಾಯ್ಡ್ ಆರ್ಬಿಟ್ ಇರುತ್ತಲ್ಲ, ಅದಕ್ಕೆ ಅಟ್ಯಾಕ್ ಮಾಡಿಸಿ ಅದ್ರದ್ದು ಆರ್ಬಿಟ್ನ ಚೇಂಜ್ ಮಾಡೋಕ್ಕೆ ಒಂಥರ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಪ್ರೋಟೋಟೈಪ್. ಮುಂದೆ ಈ ರೀತಿ ದೊಡ್ಡ ಆಸ್ಟ್ರಾಯ್ಡ್ ಏನಾದರೂ ಆರ್ತಿ ಪಾಸ್ ಆಗಿ ಬಂದು ಆರ್ತಿಗೆ ಬೆಳೆಯೋ ಚಾನ್ಸ್ ಇತ್ತಂದರೆ ಅವಾಗ ಈ ರೀತಿಯಂಥ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಅದರದ್ದು ಆರ್ಬಿಟ್ನ ಚೇಂಜ್ ಮಾಡ್ಬೋದು, ಪಾತ್ನ ಚೇಂಜ್ ಮಾಡ್ಬೋದು. ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಡಾರ್ಟ್ ಮಿಷನ್. ಓಕೆ, ವೆರಿ ಇಂಪಾರ್ಟೆಂಟ್. ರೀಸೆಂಟಾಗಿ ತುಂಬ ನ್ಯೂಸಲ್ಲಿತ್ತು, ಯಾಕೆಂತಂದರೆ ಆ ಮಿಷನ್ ಇದೆಯಲ್ಲ, ಅಲ್ಲಿ ಇಂಪ್ಯಾಕ್ಟ್ ಆಗಿ ಅಲ್ಲಿರುವಂಥ ಸಾಯಿಲ್ಸ್ನ ಸ್ಟಡಿ ಮಾಡಿದೆ. ಸಾಯಿಲ್ಸ್ ಅಥವಾ ಅಲ್ಲಿರೋವಂಥ ಥಿಂಗ್ಸ್ನ ಸ್ಟಡಿ ಮಾಡಿ ರಿಪೋರ್ಟ್ನ ವಾಪಸ್ ಕಳಿಸಿದೆ. ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗಿದೆ. ಓಕೆ, ಆ್ಯಂಡ್ ದೆನ್ ಇನ್ಸೈಟ್ಸ್ ಮಿಷನ್. ಇನ್ಸೈಟ್ಸ್ ಮಿಷನ್ ಯಾಕೆ ಅಂತಂದರೆ ಇಟ್ ಈಸ್ ಅ ಮಾರ್ಸ್ ಲ್ಯಾಂಡರ್ ಮಿಷನ್. ಓಕೆ, ಏನು ಮಾರ್ಸ್ ಲ್ಯಾಂಡರ್ ಮಿಷನ್ ವಿಚ್ ವಾಸ್ ಲಾಂಚ್ ಇನ್ 2018. ಓಕೆ, ಲಾಂಚ್ ಮಾಡಿರೋದು ಪ್ರಿವಿಯಸ್ ಲಾಂಚ್ ಮಾಡಿರ್ತಾರೆ, ಬಟ್ ನ್ಯೂಸಲ್ಲಿ ಯಾಕಿರುತ್ತೆ ಅಂದರೆ ಅವ್ರು ಏನಾದರೂ ಒಂದು ಇಂಪಾರ್ಟೆಂಟ್ ಇನ್ವೆನ್ಷನ್ ಅಥವಾ ಇಂಪಾರ್ಟೆಂಟ್ ಡಿಸ್ಕವರೀಸ್ ಮಾಡಿದಾಗ ನ್ಯೂಸಲ್ಲಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ UPSC ಆ ರೀತಿಯಂಥ ಟಾಪಿಕ್ನ ಪಿಕ್ ಮಾಡ್ಕೊಂಡು ಕೇಳೋ ಕ್ವಶನ್ ಜಾಸ್ತಿ ಇರುತ್ತೆ. ಸೊ ಜಸ್ಟ್ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ದ ಮಾರ್ಸ್ ಲ್ಯಾಂಡರ್ ಮಿಷನ್ ಲಾಂಚ್ ಇನ್ 2018. It landed near the equator of Mars to make the in-depth analysis of the Mars inner space. ಸರಿನಾ? ಮಾರ್ಸ್ನ ಸ್ಟಡಿ ಮಾಡೋಕ್ಕೋಸ್ಕರ ಒಂದು ರೋವರ್ನ ಸೆಂಡ್ ಮಾಡಿದ್ರು.
ಅದು ಈ ಥರ ಇತ್ತು. ಓಕೆ, ಸೊ ಮಾರ್ಸ್ ಲ್ಯಾಂಡರ್ ಥರ ಲ್ಯಾಂಡ್ ಆಗಿದೆ, ಅಲ್ಲಿ ಲ್ಯಾಂಡ್ ಆಗಿ ಸ್ಟಡಿ ಮಾಡ್ತಾ ಇದೆ. ಓಕೆ, ಇದು ಲ್ಯಾಂಡರ್ ಅಷ್ಟೇ, ರೋವರ್ ಅಂದರೆ ಮೂವ್ ಆಗುತ್ತೆ, ಇದು ರೋವರ್ ಅಲ್ಲ, ಲ್ಯಾಂಡರ್ ಅಷ್ಟೇ ಇದು. ಓಕೆ, ಸೊ ಇಂಪಾರ್ಟೆಂಟ್ ಇಷ್ಟಿದೆ. ಲೈಕ್ ಮಿಷನ್ ಡ್ಯೂರೇಷನ್ ಅಬೌಟ್ 2 years ಇದೆ. ಇದೇ ಮಾಡುತ್ತೆ, ಅಲ್ಲಿ ರೊಟೇಟ್ ಆಗ್ತಾ ಆಗ್ತಾ ಅಲ್ಲಿರುವಂಥ ಇಂಪಾರ್ಟೆಂಟ್ ಸಾಯಿಲ್ಸ್ ಆಗಲಿ, ಅಲ್ಲಿರೋ ಸರ್ಫೇಸ್ನ ಸ್ಟಡಿ ಮಾಡಿ ಅದನ್ನು ಅರ್ತ್ಗೆ ವಾಪಸ್ ರಿವರ್ಟ್ ಮಾಡ್ತಾ ಇರುತ್ತೆ. ಇದು ಇನ್ಸೆಟ್ಸ್ ಮಾರ್ಸ್ ಲ್ಯಾಂಡರ್ ಅಂತ. ಓಕೆ, ರಿಲೇಟೆಡ್ ಟಾಪಿಕ್ಗೆ ನೆಕ್ಸ್ಟ್ ಒನ್ ಕ್ಯೂರಿಯಾಸಿಟಿ ರೋವರ್. ಹೆಸರಲ್ಲೇ ಇರುತ್ತೆ ಕ್ಯೂರಿಯಾಸಿಟಿ ರೋವರ್ ಅಂತ. ಕ್ಯೂರಿಯಾಸಿಟಿ ರೋವರ್ ಅಂದರೆ ಇಟ್ ಈಸ್ ಅ ಮಾರ್ಸ್ ರೋವರ್ ಮಿಷನ್. ಓಕೆ, ಇಟ್ ಈಸ್ ಅ ಮಾರ್ಸ್ ರೋವರ್ ಮಿಷನ್. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ರೋಬೋಟಿಕ್ ವೆಹಿಕಲ್ನ ಮಾರ್ಸ್ ಮೇಲೆ ಲ್ಯಾಂಡ್ ಮಾಡಿ ಅಲ್ಲಿ ಮೂವ್ ಆಗೋ ಥರ ಮಾಡಿದ್ದಾರೆ. ಆಲ್ರೆಡಿ ಲಾಂಚ್ ಮಾಡಿದ್ದು 2011 ಇವಾಗ ಕಂಟಿನ್ಯೂಸ್ ಆಗಿ ರೋವರ್ ಏನು ಮಾಡ್ತಾರೆ ಅಂತಂದರೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಬೌಟ್ ಮಾರ್ಸ್ ಬಗ್ಗೆ ಕಳಿಸ್ತಾನೆ ಇದೆ. ಓಕೆ, ರೋವರ್ಸ್ ಗೋಲ್ ಇನ್ಕ್ಲೂಡ್ಸ್ ಇನ್ವೆಸ್ಟಿಗೇಷನ್ ಆಫ್ ದ ಮಾರ್ಷಿಯನ್ ಕ್ಲೈಮೇಟ್ ಆ್ಯಂಡ್ ಜಿಯೋಲಜಿ. ಇಟ್ ರೀಸೆಂಟ್ಲಿ ಮೇಜರ್ ದ ಹೈಯೆಸ್ಟ್ ಮೇಜರ್ ಆಫ್ ಮಿಥೇನ್ ಆಫ್ ಗೇಲ್ ಕ್ರೇಟರ್ ಆನ್ ದ ಮಾರ್ಷಿಯನ್ ಸರ್ಫೇಸ್. ಓಕೆ, ಈ ರೀತಿ ಅಂತ ಕ್ವಶನ್ಸ್ ಆಲ್ರೆಡಿ ಕೇಳಿದೆ ಪ್ರಿವಿಯಸ್ ಆಗಿ. ಗೇಲ್ ಕ್ರೇಟರ್ ಅನ್ನೋದು ಎಲ್ಲಿದೆ ಅಂತಂದೇಳಿ ಕ್ವಶನ್ಸ್ ಕೇಳಿದ್ದಾರೆ ಆಲ್ರೆಡಿ. ಆರತ ಅಂತ ಕ್ರೇಟರ್ ಯಾವ ಇದೆ ಅಂತ ಕೇಳಿ, ಅಂಟಾರ್ಟಿಕ್ ಅಂತ ಕೇಳಿದರೆ, ಆರ್ಟಿಕ್ ಅಂತ ಕೇಳಿ, ಇನ್ನೊಂದೆರಡು ಕ್ವಶನ್ಸಲ್ಲಿ ಮಾರ್ಸ್, ಮೂನ್ ಅಂತ ಆ ಥರ ಕೇಳಿರ್ತಾರೆ. ಸೊ ಜಸ್ಟ್ ಕನ್ಫ್ಯೂಸ್ ಆಗಬೇಡಿ, ನೆನ್ಪಿಟ್ಕೊಂಡಿರಿ. ಓಕೆ, ಸೊ ಇದು ಇನ್ಸೆಟ್ಸ್ ಮತ್ತು ಕ್ಯೂರಿಯಾಸಿಟಿ ಮಾರ್ಸ್ನ ಸ್ಟಡಿ ಮಾಡೋಕ್ಕಾಯ್ತು. ನಮ್ಮ ಇಂಡಿಯಾದಲ್ಲಿ ಮಾಮ್ ಅಂತ ಮಾರ್ಸ್ ಆರ್ಬಿಟರ್ ಮಿಷನ್ನ ಲಾಂಚ್ ಮಾಡಿದ್ದಾರೆ ಆಲ್ರೆಡಿ. ಇವಾಗ ಮಂಗಳಯಾನ್ 2 ಅಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಹೇಳಿದ್ನಲ್ಲ ರೀಸೆಂಟ್ ನಿನ್ನೆ ಕ್ಲಾಸಲ್ಲಿ ಹೇಳಿದೆ, ಮಂಗಳಯಾನ್ 2 ಅಲ್ಲಿ ಓನ್ಲಿ ಆರ್ಬಿಟರ್ ಅಷ್ಟೇ ಇದೆ. ಏನಂದರೆ ಮಾರ್ಸ್ ಸುತ್ತ ಆರ್ಬಿಟ್ ಆಗುತ್ತೆ ಹೊರತು ಅಲ್ಲಿ ಲ್ಯಾಂಡ್ ಆಗೋದಿಲ್ಲ. ಲ್ಯಾಂಡರ್ ಇಲ್ಲ, ರೋವರ್ ಇಲ್ಲ ಇಂಡಿಯನ್ ಮಾರ್ಸ್ ಮಿಷನಲ್ಲಿ, ಓನ್ಲಿ ಜಸ್ಟ್ ಆರ್ಬಿಟರ್ ಇದೆ. ಓಕೆ, ವೇರಸ್ USA ಅಲ್ಲಿ ಲ್ಯಾಂಡರ್ಗೆ ಒಂದಿದೆ, ರೋವರ್ ಒಂದಿದೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಬರೋದು ಆರ್ಟೆಮಿಸ್ ಮಿಷನ್ ಅಂತ. ವೆರಿ ಇಂಪಾರ್ಟೆಂಟ್. ಈ ಸರಿ ಇದ್ರ ಬಗ್ಗೆ ಕ್ವಶನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಯಾಕೆ ಅಂತಂದ್ರೆ ಹೇಳ್ತೀನಿ. ಇಟ್ ಈಸ್ ಅ ಜಾಯಿಂಟ್ ಮಿಷನ್ ಆಫ್ ನಾಸಾ, ESA, JAXA ಆ್ಯಂಡ್ ಕೆನಡಿಯನ್ ಸ್ಪೇಸ್ ಏಜೆನ್ಸಿ. ESA ಅಂದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, JAXA ಅಂದರೆ ಜಪಾನಿಯನ್ ಸ್ಪೇಸ್ ಏಜೆನ್ಸಿ ಆ್ಯಂಡ್ ಕೆನಡಿಯನ್ ಸ್ಪೇಸ್ ಏಜೆನ್ಸಿ. It aims to send the first female and next man to the moon by 2024. ಸರಿನಾ? ಲೈಕ್ ಮೂನ್ ಮೇಲೆ ಫಸ್ಟ್ ಮ್ಯಾನ್ನ ಕಳಿಸ್ಬೇಕಂತ ರಷ್ಯಾ ಮತ್ತು USA ಅವರು ಲೈಕ್ ಕೋಲ್ಡ್ ವಾರ್ ಟೈಮಲ್ಲಿ ತುಂಬ ಫೈಟ್ ಮಾಡಿದ್ರು. ಫೈಟ್ ಮಾಡಿದಾಗ ಇನ್ ದ ಎಂಡ್ ಯಾರಿಗೆ ಸಕ್ಸೆಸ್ ಆದ್ರೆ USA ಅವರು 1916 ಲೈಕ್ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬಜ್ ಆಲ್ಡ್ರಿನ್ ಅವ್ರನ್ನ ಮಾರ್ಸ್ ಮೇಲೆ ಸೆಂಡ್ ಮಾಡಿ ಒಂದು ಲೈಕ್ ಇತಿಹಾಸನೇ ಬರೆದಿದ್ರು ಅವಾಗ. ಸೊ ಇವಾಗ ಅದನ್ನ ರಿಪೀಟ್ ಮಾಡೋಕ್ಕೋಸ್ಕರ ಫಸ್ಟ್ ಫಿಮೇಲ್ನ ಕಳಿಸ್ಬೇಕು ಅನ್ಕೊಂಡಿದ್ದಾರೆ ಆರ್ಟೆಮಿಸ್ ಅಕಾರ್ಡ್, ಲೈಕ್ ಆರ್ಟೆಮಿಸ್ ಮಿಷನ್ ಅಲ್ಲಿ. ಓಕೆ, ಸೊ ಇದರಲ್ಲಿ ಒಂದು ಆರ್ಟೆಮಿಸ್ ಅಕಾರ್ಡ್ ಅಂತಂದು ಡೆವಲಪ್ ಆಗಿದೆ. ಅಕಾರ್ಡ್ಸ್ ಅಂದರೆ ಅಗ್ರಿಮೆಂಟ್ ಥರ. ಇಟ್ ಈಸ್ ಅ ಸೀರೀಸ್ ಆಫ್ ಬೈಲ್ಯಾಟ್ರಲ್ ಅಗ್ರಿಮೆಂಟ್ಸ್ ಬಿಟ್ವೀನ್ ನಾಸಾ ಆ್ಯಂಡ್ ಇಟ್ಸ್ ಇಂಟರ್ನ್ಯಾಷನಲ್ ಪಾರ್ಟ್ನರ್ಸ್ that want to cooperate on the Artemis program. Okay. Excuse me. France, Japan, Australia and Canada have already shown their support. India has not clarified it. ಇದು ಪಾಸ್ಟ್ ನ್ಯೂಸ್ ಆಗಿತ್ತು. ಇವಾಗ ನ್ಯೂಸ್ ಅಲ್ಲಿ ಯಾಕಿದೆ ಅಂತ ಹೇಳಿದ್ರೆ ಅಂದ್ರೆ ರೀಸೆಂಟ್ ಆಗಿ ಅಂದ್ರೆ ದಿಸ್ ಇಯರ್ ಅಲ್ಲಿ 2024 ಅಲ್ಲಿ ಇಂಡಿಯಾದವರು ಆರ್ಟೆಮಿಸ್ ಅಕಾರ್ಡ್ಸ್ಗೆ ಸೈನ್ ಮಾಡಿದ್ದಾರೆ. ಓಕೆ, ಇಂಡಿಯಾ ಸೈನ್ ದ ಆರ್ಟೆಮಿಸ್ ಅಕಾರ್ಡ್ಸ್. ಸೊ ಇದು ಕ್ಯೂರಿಯಾಸಿಟಿ ರೋವರ್ ಈ ಥರ ಇತ್ತು. ಓಕೆ, ಜಸ್ಟ್ ಹೇಳಿದ ನೆನಪರ್ದೆ. ಕ್ಯೂರಿಯಾಸಿಟಿ ರೋವರ್ ಈ ಥರ ಒಂದು ಮಾರ್ಸಲ್ಲಿ ಮೂವ್ ಅಂತ ರೋಬೋಟಿಕ್ ವೆಹಿಕಲ್ ಆಗಿತ್ತು. ಸೊ ಕ್ಯಾಮರಾಸ್ ಎಲ್ಲ ಇದೆ, ಅದರಲ್ಲಿ ರೇಡಾರ್ಸ್ ಇದೆ, ಆ ಥರ ಎಲ್ಲ ಮೂವ್ ಮಾಡ್ತಾ ಲೈಕ್ ಮೂವ್ ಹಾಕೊಂಡು ಅಲ್ಲಿಂದ ಒಂದು ಇಂಪಾರ್ಟೆಂಟ್ ಇದನ್ನ ಕಳಿಸ್ತಾ ಇದೆ. ಓಕೆ, ದೆನ್ ಆರ್ಟೆಮಿಸ್ ಅಕಾರ್ಡ್ಸಲ್ಲಿ ಇಟ್ ಈಸ್ ಬೈ ನಾಸಾ ಆ್ಯಂಡ್ US ಸ್ಪೇಸ್ ಡಿಪಾರ್ಟ್ಮೆಂಟ್. 7 ಫೌಂಡಿಂಗ್ ಮೆಂಬರ್ಸ್ ಇದ್ರೆ ಯಾರು ಅಂತಂದರೆ USA, UK, UAE, ಜಪಾನ್, ಆಸ್ಟ್ರೇಲಿಯಾ, ಕೆನಡಾ, ಇಟಲಿ ಆ್ಯಂಡ್ ಲುಕ್ಸೆಂಬರ್ಗ್. ಓಕೆ, 7 ಫೌಂಡಿಂಗ್ ಮೆಂಬರ್ಸ್ ಅವರು ಇದ್ರು. ಇಂಡಿಯಾ ಫೌಂಡಿಂಗ್ ಮೆಂಬರ್ ಅಂದರೆ ಇಲ್ಲ, ಸೊ ಇಂಡಿಯಾ ಫೌಂಡಿಂಗ್ ಮೆಂಬರ್ ಇದ್ದಿಲ್ಲ. ಬಟ್ ರೀಸೆಂಟಾಗಿ ಇಂಡಿಯಾ ಜಾಯ್ನ್ ಆಗಿದೆ. ಲೈಕ್ ಜಾಯ್ನ್ ಆಗಿ ಇಂಡಿಯಾ ಬಿಕೇಮ್ ದ 27th ಮೆಂಬರ್ ಟು ಜಾಯ್ನ್ ಲೈಕ್ ಆರ್ಟೆಮಿಸ್ ಅಕಾರ್ಡ್ಸ್. ಓಕೆ, 27 ಮೆಂಬರ್ ಆಗಿದೆ. ಅದಕ್ಕಿಂತ ಮುಂಚೆ ಆಲ್ರೆಡಿ 26 ಮೆಂಬರ್ಸ್ ಆಲ್ರೆಡಿ ಇದೆ. ಸೊ ಇದೇನಂತಂದರೆ ಇಟ್ ಗವರ್ನ್ಸ್ ದ ಸಿವಿಲ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಯೂಸ್ ಆಫ್ ವಾಟರ್ ಸ್ಪೇಸ್. ಓಕೆ, ಲೈಕ್ ನೀವು ವಾಟರ್ ಸ್ಪೇಸ್ನ ಎಕ್ಸ್ಪ್ಲೋರ್ ಮಾಡೋದು ಒಂಥರ ಲೈಕ್ ಕಾಂಪಿಟೇಷನ್ ಥರ ಮಾಡ್ಕೊಂಡು ಔಟರ್ ಸ್ಪೇಸಲ್ಲಿ ವಾರ್ಸ್ನ ತಗೊಂಬರ್ಬೇಡಿ, ಅದನ್ನ ಸಿವಿಲಿಗಾಗಿ ಯೂಸ್ ಮಾಡ್ಕೊಂಡು ಎಲ್ರಿಗೂ ಹೆಲ್ಪ್ ಆಗೋ ಥರ ಯೂಸ್ ಮಾಡ್ಕೊಳ್ಳೋ ಒಂದೊಂದು ಅಕಾರ್ಡ್ಸ್. ಇದರಲ್ಲಿ ಕೆಲವೊಂದು ಅಗ್ರಿಮೆಂಟ್ಸ್ ಇದೆ. ಏನಂತಂದರೆ ಲೈಕ್ ಬೇರೆಯವರ ಪ್ರಾಪರ್ಟಿ ಅಂದರೆ ಒಂದು ಕಂಟ್ರಿಯಿಂದ ಬೇರೆ ಕಂಟ್ರಿ ಒಂದು ಪ್ರಾಪರ್ಟೀಸ್ಗೆ ನಾಶ ಮಾಡೋ ಹಾಗಿಲ್ಲ. ನಾಶ ಮಾಡಿದ್ರಂದ್ರೆ ಅದಕ್ಕೆ ಏನಂತಾರೆ ಕಾಂಪೆನ್ಸೇಷನ್ ಕೊಡಬೇಕು. ಆ ಥರ ಅಂದ ಒಂದು ಸ್ವಲ್ಪ ಅಕಾರ್ಡ್ಸ್ ಇದೆ. ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಇದನ್ನ ನೆನ್ಬಿಟ್ಕೊಂಡಿರಿ. ಓಕೆ, ಇದು ಯಾವುದ್ರ ಮೇಲೆ ಇತ್ತಂದರೆ ಇಟ್ ಇಸ್ ಬೇಸ್ಡ್ ಆನ್ ದ ಔಟರ್ ಸ್ಪೇಸ್ ಟ್ರೀಟಿ ಅಂತ 1967 ಆಲ್ರೆಡಿ ಒಂದು ಟ್ರೀಟಿ ಇತ್ತು. ಓಕೆ, ಔಟರ್ ಸ್ಪೇಸ್ ಟ್ರೀಟಿ ಅಂತ. ಇಟ್ ವಾಸ್ ನೆಗೋಷಿಯೇಟೆಡ್ ಅಂಡರ್ ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಅವ್ರ ಕೆಳಗಡೆ ಮಾಡಿದ್ರು ಇದನ್ನ ಅವಾಗ. ಸೊ ಇದ್ರ ಏನಂತಂದ್ರೆ ಶೇರ್ಡ್ ರಿಸೋರ್ಸ್ ಫಾರ್ ಹ್ಯುಮ್ಯಾನಿಟಿ ಆ್ಯಂಡ್ ಪೀಸ್ಫುಲ್ ಯೂಸ್ ಆಫ್ ದಿ ಸ್ಪೇಸ್ ಪ್ರೋಗ್ರಾಮ್ಸ್ ಆ್ಯಂಡ್
ಪ್ರೊಹಿಬಿಟ್ಸ್ ನ್ಯಾಷನಲ್ ಅಪ್ರೋಪ್ರಿಯೇಷನ್. ಸರಿನಾ, ಒಂದೇ ದೇಶಕ್ಕೆ ಸೇರಿದ ಸ್ವತ್ತು ಅಂತ ಲೈಕ್ ಅನೌನ್ಸ್ ಮಾಡೋದನ್ನ ಪ್ರೊಹಿಬಿಟ್ ಮಾಡುತ್ತೆ. ಓಕೆ, ಇಟ್ ಈಸ್ ಫಾರ್ ಆಲ್ ಅಂಡ್ ಇಟ್ ಶುಡ್ ಬಿ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಎವ್ರಿ ಒನ್ ಅಂತ. ಸೊ ಇದು ಆರ್ಟೆಮಿಸ್ ಅಕೌಂಟ್ಸ್ ಆಯಿತು. ಆರ್ಟೆಮಿಸ್ ಮಿಷನ್ ಇದೆಯಲ್ಲ, ಆರ್ಟೆಮಿಸ್ ಮಿಷನ್ ಅಲ್ಲಿ 3 ಮಿಷನ್ ಇದೆ. ಓಕೆ, ಮೇನ್ಲಿ 3 ಮಿಷನ್ಸ್ ಇದೆ. ಫಸ್ಟ್ ಒಂದು ಆರ್ಟೆಮಿಸ್ 1 ಅಂತ, ಅದರಲ್ಲಿ ಏನು ಮಾಡಿದ್ರೆ ಅಂದ್ರೆ 2018 ಅಲ್ಲಿ ಇಟ್ ವಾಸ್ ಏಮ್ ವಾಸ್ ಟು ಸೆಂಡ್ ಅನ್ಮ್ಯಾನ್ಡ್ ಮಿಷನ್ ಟು ಮೂನ್. ಅನ್ಮ್ಯಾನ್ಡ್ ಅಂದ್ರೆ ಒಂದು ಪ್ರೋಬ್ ನ ಸೆಂಡ್ ಮಾಡ್ತಾರೆ, ಅಂದ್ರೆ ಸ್ಯಾಟಲೈಟ್ ಸೆಂಡ್ ಮಾಡ್ತಾರೆ, ಅದರಲ್ಲಿ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಇರೋದಿಲ್ಲ. ಸೊ ಒರಯನ್ ಸ್ಪೇಸ್ ಕ್ರಾಫ್ಟ್ ಅಂತಂದ್ರೆ ಮೂನ್ಗೆ ಸೆಂಡ್ ಮಾಡಿದ್ರು 2018 ಅಲ್ಲಿ. ಇದು ಆಲ್ರೆಡಿ ಸಕ್ಸಸ್ಫುಲ್ ಆಗಿದೆ. ಇವಾಗ ನೆಕ್ಸ್ಟ್ ಆರ್ಟೆಮಿಸ್ 2 ಮಿಷನ್ ನಡೀತಾ ಇತ್ತು. ಇದರಲ್ಲಿ ಅಂತಂದ್ರೆ ಒಂದು ಕ್ರೂಡ್ ಲೂನಾರ್ ಫ್ಲೈಬೈ ಮಿಷನ್. ಏನಂತಂದ್ರೆ ಒಂದು ಇದರಲ್ಲಿ ಅನ್ಮ್ಯಾನ್ಡ್ ಇತ್ತು, ಇದರಲ್ಲಿ ಮ್ಯಾಂಡ್ 4 ಜನ ಆಸ್ಟ್ರೋನಾಟ್ಸ್ ಕರ್ಕೊಂಡು ಒಂದು ಲೈಕ್ ಏರ್ಕ್ರಾಫ್ಟ್ ಮೇಲೆ ಮೂನ್ ಸುತ್ತ ಹಾಕೊಂಬರೋದು, ಲ್ಯಾಂಡ್ ಆಗೋದಿಲ್ಲ, ಬಸ್ ಸುತ್ತ ಹಾಕೊಂಬರೋದು. ಓಕೆ, ಇದು ಕೂಡ ಮುಗಿದೋಗಿದೆ. ಇವಾಗ ನೆಕ್ಸ್ಟ್ ಆರ್ಟೆಮಿಸ್ ಮಿಷನ್ 3 ಚಾಲ್ತಿಯಲ್ಲಿದೆ ಇವಾಗ. ಸರಿನಾ, ಇದರಲ್ಲಿ ಅಂತಂದ್ರೆ ಇಟ್ ಈಸ್ ಟು ರಿಟರ್ನ್ ಟು ದ ಮೂನ್. ಹೇಳಿದ್ನಲ್ಲ, ಅದರಲ್ಲಿ ಆಗಲೇ ಮುಂಚೆ ಹೇಳಿದ ಫಸ್ಟ್ ವುಮನ್ ಮತ್ತೆ ಜೊತೆಗೆ ಹ್ಯೂಮನ್ಸ್ ನ ರಿಟರ್ನ್ ಬ್ಯಾಕ್ ಟು ದ ಮೂನ್ ಫಸ್ಟ್ ಟೈಮ್ ಮಾಡೋದಕ್ಕಂತ ಆಫ್ಟರ್ ಲಾಂಗ್ ಟೈಮ್. ಸೊ ಇಟ್ ವಿಲ್ ಬಿ ಫಸ್ಟ್ ವುಮನ್ ಟು ದ ಮೂನ್. ಅಂಡ್ ದೆನ್ ಅದ್ರ ಜೊತೆಗೆ ಬೈ 2028 ಒಳಗೆ ಮಾರ್ಸ್ ಮೇಲೆ ಒಂದು ಲೂನಾರ್ ಗೇಟ್ವೇ ಸ್ಟೇಷನ್ ಅಂತ ಬಿಲ್ಡ್ ಮಾಡೋಕೆ ಅನ್ಕೊಂಡಿದ್ದಾರೆ. ಸರಿನಾ, ಲೂನಾರ್ ಗೇಟ್ವೇ ಸ್ಟೇಷನ್ ಯಾವ ತರ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಆಲ್ರೆಡಿ ಬಿಲ್ಡ್ ಮಾಡಿದಾರಲ್ಲ, ಅದೇ ತರ ಮೂನ್ ಮೇಲೆ ಒಂದು ಸ್ಪೇಸ್ ಸ್ಟೇಷನ್ ನ ಬಿಲ್ಡ್ ಮಾಡೋಕೆ ಅನ್ಕೊಂಡಿದ್ದಾರೆ, ಗೇಟ್ವೇ ಸ್ಟೇಷನ್ ತರ. ಸರಿನಾ, ಅದು ಬಿಲ್ಡ್ ಮಾಡಿದ್ರೆ ಇವಾಗ ಭೂಮಿ ಲೈಕ್ ನಾರ್ಮಲ್ ಏನ್ ಮಾಡ್ತಾರೆ ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಅರ್ತ್ ಇಂದ ಹೋಗಿರುವಂತ ಸರ್ಫೇಸ್ ಇಂದ ಹೋಗಿರುವಂತ ಆಸ್ಟ್ರೋನಾಟ್ಸ್ ಇರ್ತಾರಲ್ಲ, ಅವರಲ್ಲಿ ಒಂದು ತರ ಲೈಕ್ ಉಳ್ಕೊಂಡು ಒಂದು ರಿಸರ್ಚ್ ಮಾಡೋದಕ್ಕೋಸ್ಕರ ಒಂದು ಪ್ಲೇಸ್ ಇದೆ, ಅದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಹಂಗೆ ಇವಾಗ ಕಂಟಿನ್ಯೂಸ್ ಆಗಿ ಮೂನ್ ಮೇಲೆ ಹೋಗುವಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮೂನ್ ಮೇಲೆ ಹೋದಾಗೆಲ್ಲ ಅವರು ಒಂದು ಹತ್ರ ಪ್ಲೇಸ್ ಅಲ್ಲಿ ಇದ್ದು ರಿಸರ್ಚ್ ಮಾಡೋಕ್ಕೋಸ್ಕರ ಒಂದು ಪ್ಲೇಸ್ಗೆ ಲೂನಾರ್ ಗೇಟ್ವೇ ಸ್ಟೇಷನ್ ಅಂತ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಇಟ್ ಇಸ್ ಹೈಲಿ ಫ್ಯೂಚರಿಸ್ಟಿಕ್. ಅದಕ್ಕೋಸ್ಕರನೇ ಬರೀ ನಾಸಾ ಅಷ್ಟೇ ಅಲ್ಲ, 27 ಮೆಂಬರ್ಸ್ ಕಂಟ್ರೀಸ್ ಕೂಡ ಸೈನ್ ಮಾಡಿದ್ದಾರೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ರೀಸೆಂಟ್ ಇಂಡಿಯಾ ಸೈನ್ ಮಾಡಿದ್ರೆ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ನೆನ್ಪಿಟ್ಕೊಂಡಿರಿ. ಅಂಡ್ ದೆನ್ ಆರ್ಟೆಮಿಸ್ ಮಿಷನ್ ಆದ್ಮೇಲೆ ಪಾರ್ಕರ್ ಸೋಲಾರ್ ಪ್ರೋಬ್ ಅಂತ. ಪಾರ್ಕರ್ ಸೋಲಾರ್ ಪ್ರೋಬ್ ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಇಟ್ ಬಿಕೇಮ್ ದ ಫಸ್ಟ್ ಸ್ಪೇಸ್ ಕ್ರಾಫ್ಟ್ ಟು ವಿಸಿಟ್ ದ ಸ್ಟಾರ್, ದಟ್ ಈಸ್ ಅವರ್ ಮೂನ್, that will travel to the sun's atmosphere directly. Mission is to study sun's outer corona called photosphere. ಸರಿನಾ, ಔಟರ್ ಕೊರೋನಾ ಕಾಲ್ಡ್ ಫೋಟೋಸ್ಪಿಯರ್ ನ ಸ್ಟಡಿ ಮಾಡಕ್ಕಂತ ಲಾಂಚ್ ಮಾಡಿದ್ರು. ಇದು ಆಲ್ರೆಡಿ ಸಕ್ಸೀಡ್ ಆಗಿದೆ, ಫೋಟೋಸ್ಪಿಯರ್ ಗೆ ರೀಚ್ ಆಗಿ ಅಲ್ಲಿ ಇವಾಗ ಇನ್ಸಿತು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೆ. ಓಕೆ, ಇಟ್ ಈಸ್ ಲೈಕ್ ಪಾರ್ಕರ್ ಸೋಲಾರ್ ಪ್ರೋಬ್. ಕೇಳೋ ಚಾನ್ಸಸ್ ಇದೆ, ಯಾಕಂತಂದ್ರೆ ನಮ್ದು ಆದಿತ್ಯ L1 ಮಿಷನ್ ಆಗಿದೆ ಅಲ್ಲ, ಅದು ರಿಲೇಟೆಡ್ ಟು ಸನ್ ಇದೆ. ಸೊ ಸನ್ ರಿಲೇಟೆಡ್ ಬೇರೆ ಮಿಷನ್ಸ್ ಯಾವ್ದಾದ್ರು ಇತ್ತಂದ್ರೆ ಅದ್ರ ಬಗ್ಗೆ UPSC ಕ್ವಶನ್ಸ್ಗಳು ಚಾನ್ಸಸ್ ಇದೆ. ಅಂಡ್ ದೆನ್ ಸೋಲಾರ್ ಆರ್ಬಿಟರ್ ಅಂತ. It is in collaboration between NASA and ESA, that is European Space Agency. Aim is to study the sun by taking pictures of it from top and bottom, and at its closest it will be 42 million kilometers inside the orbit of planet Mercury. Okay, Mercury planet hatra allinda study ಮಾಡುತ್ತೆ. It uses the gravity of Venus to circle around the solar orbit. And recently the first images from solar orbiter have revealed omnipresent miniature solar flares dubbed as a campfire near the solar surface of the sun. ಸರಿನಾ, campfire ಅಂತ ಒಂದು ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ, ನೆನಪಿಟ್ಕೊಳ್ಳಿ. ವಿತ್ ರೆಸ್ಪೆಕ್ಟ್ ಟು ಸ್ಪೇಸ್ ಟೆಕ್ನಾಲಜಿ, ವಾಟ್ ಡಸ್ ದ ಕ್ಯಾಂಪ್ಫೈರ್ ಲೈಕ್ ಟರ್ಮ್ ಕ್ಯಾಂಪ್ಫೈರ್ ಮೇ ರೆಫರ್ ಟು ಅಂತಂದು ಹೇಳಿದಾಗ, ಸನ್ ಮೇಲೆ ಸೋಲಾರ್ ಫ್ಲೇರ್ಸ್ ಇರುತ್ತಲ್ಲ, ಹೇಳಿದ್ರೆ ರೀಸೆಂಟ್ ಕ್ಲಾಸಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೋಲಾರ್ ಫ್ಲೇರ್ಸ್ ಏನಂದ್ರೆ ಅಂತ. ಅದು ಕಂಟಿನ್ಯೂಸ್ ಆಗಿ ಪರ್ಪೆಚುವಲ್ ಆಗಿದೆ, ಅಂದ್ರೆ ಪರ್ಮನೆಂಟ್ ಆಗಿದೆ. ಅದಕ್ಕೋಸ್ಕರ ಅದಕ್ಕೆ ಪರ್ಮನೆಂಟ್ ಆಗೋದಕ್ಕೆ ಕರೆದ್ರೆ ಕ್ಯಾಂಪ್ಫೈರ್ ಅಂತ ಕರೆದಿದ್ದಾರೆ ಅದಕ್ಕೆ. ಸರಿನಾ, ಸೊ ಇದು ಇಷ್ಟು ಸೋಲಾರ್ ಆರ್ಬಿಟರ್ ಬಗ್ಗೆ ಆಯ್ತು. ಅಂಡ್ ದೆನ್ ಪಂಚ್ ಅಂತ ಇದೇನಂತಂದ್ರೆ ಪೋಲಾರಿಮೀಟರ್ ಟು ಯುನಿಫೈ ದ ಕೊರೋನಾ ಅಂಡ್ ಹೀಲಿಯೋಸ್ಫಿಯರ್ ಅಂತ. ಕೊರೋನಾ ಮತ್ತು ಹೀಲಿಯೋಸ್ಫಿಯರ್ ಅಂದ್ರೆ ದೀಸ್ ಆರ್ ಸಮ್ ಆಫ್ ದ ಲೇಯರ್ಸ್ ಅರೌಂಡ್ ದ ಅರ್ತ್, ಲೈಕ್ ಸನ್ ಅಂತ ಹೇಳ್ಬೋದು. ಸರಿನಾ, ಸ್ಟಾರ್ ಇನ್ ಸನ್ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಫೋಕಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ದ ಟ್ರಾನ್ಸಿಷನ್ ಆಫ್ ಪಾರ್ಟಿಕಲ್ಸ್ ಫ್ರಮ್ ದ ಸನ್ಸ್ ಔಟರ್ ಕೊರೋನಾ ಟು ದ ಸೋಲಾರ್ ವಿಂಡ್ ದಟ್ ಫಿಲ್ಸ್ ದ ಇಂಟರ್ಪ್ಲಾನೆಟರಿ ಸ್ಪೇಸ್. ಸರಿನಾ, ಸೊ ಔಟರ್ ಕೊರೋನಾಯಿಂದ ಲೈಕ್ ಸೋಲಾರ್ ವಿಂಡೋ ಅದೇ ಏನು ಪಾರ್ಟಿಕಲ್ಸ್ ಇರುತ್ತೆ, ಏನೇನು ಲೈಕ್ ಡಿಫ್ರೆಂಟ್ ಸ್ಟೇಟ್ಸ್ ಇರುತ್ತೆ, ಅದನ್ನ ಸ್ಟಡಿ ಮಾಡೋಕ್ಕೋಸ್ಕರ ಪೂಂಚ್ ಲೈಕ್ ಮಿಷನ್ ಸೆಂಡ್ ಮಾಡಿದ್ದಾರೆ. ಇಟ್ ಈಸ್ ಆಲ್ರೆಡಿ ಲಾಂಚ್ ಆಗಿದೆ 2022 ಅಲ್ಲಿ. ಅಂಡ್ ದೆನ್ ಬರೋದು ಗೆಲಿಲಿಯೋ ಅಂತ. ಗೆಲಿಲಿಯೋ ಅಂದ್ರೆ ಇಟ್ ಈಸ್ ಅನದರ್ ಸೋಲಾರ್ ಪ್ರೋಬ್ ವಿಚ್ ಏಮ್ ಇಸ್ ಟು ಸ್ಟಡಿ ದ ಜುಪಿಟರ್ ಅಂಡ್ ಇಟ್ಸ್ ಮಿಸ್ಟೀರಿಯಸ್ ಮೂನ್ಸ್ ನ ಸ್ಟಡಿ ಮಾಡೋಕ್ಕೋಸ್ಕರ. ಇಟ್ ವಾಸ್ ದ ಫಸ್ಟ್ ಸ್ಪೇಸ್ ಕ್ರಾಫ್ಟ್ ಟು ವಿಸಿಟ್ ಎನ್ ಆಸ್ಟರಾಯ್ಡ್ ನೇಮ್ಡ್ ಗಾಸ್ಪ್ರಾ ಅಂಡ್ ಇಡಾ ಅಂತ. ಸರಿನಾ, ನೇಮ್ಲಿ ಗಾಸ್ಪ್ರಾ ಅಂಡ್ ಇಡಾನ ವಿಸಿಟ್ ಮಾಡಿದೆ ಆಲ್ರೆಡಿ. ಇದು ಗೆಲಿಲಿಯೋ ವಿಸಿಟ್ ಅಂದ್ರೆ ಮೇಲೆ ಲಾಂಚ್, ಅಲ್ಲಿ ಲ್ಯಾಂಡ್ ಆಗಿಲ್ಲ, ಬಟ್ ಸುತ್ತ ಇದೆ. ಸರಿನಾ, ಅಂಡ್ ದೆನ್ ನ್ಯೂ ಫ್ರಂಟಿಯರ್ಸ್ ಪ್ರೋಗ್ರಾಮ್ ಅಂತ. ಇದು ಕೂಡ ಇಂಪಾರ್ಟೆಂಟ್, ಯಾಕಂದ್ರೆ ನ್ಯೂ ಫ್ರಂಟಿಯರ್ಸ್ ಪ್ರೋಗ್ರಾಮ್ ಅಂದ್ರೆ ಒಂದು ಸಿಂಗಲ್ ಪ್ರೋಗ್ರಾಮ್ ಅಲ್ಲ, ಇಟ್ ಈಸ್ ಅ ಸೀರೀಸ್ ಆಫ್ ಎಕ್ಸ್ಪೆರಿಮೆಂಟ್ಸ್. ಓಕೆ,
ಸೀರೀಸ್ ಆಫ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮಿಷನ್ಸ್ ಕಂಡಕ್ಟ್ ಬೈ ದ ನಾಸಾ. ಅದರಲ್ಲಿ ಏಮ್ ಇಸ್ ಟು ಸರ್ಚ್ ಸೆವರಲ್ ಆಫ್ ದಿ ಸೋಲಾರ್ ಸಿಸ್ಟಮ್ ಬಾಡೀಸ್ ಇನ್ಕ್ಲೂಡಿಂಗ್ ದ ಡಾರ್ಕ್ ಪ್ಲಾನೆಟ್ ಪ್ಲೂಟೋ ಸ್ಟಡಿ ಮಾಡೋಕ್ಕೋಸ್ಕರ ಅದರಲ್ಲಿ ಒಂದು ಮಿಷನ್ ಸೆಂಡ್ ಮಾಡಿದ್ದಾರೆ. 3 missions ಆಫ್ ಪ್ರೋಗ್ರಾಮ್ಸ್ ಆರ್ ನ್ಯೂ ಹರೈಸನ್ಸ್, ಜೂನೋ, ಆಸಿರಿಸ್ ರೆಕ್ಸ್ ಅಂತ. ಓಕೆ, 3 ಮಿಷನ್ಸ್ ಇದೆ ಈವೆಂಟ್ ನ್ಯೂ ಫ್ರಂಟಿಯರ್ಸ್ ಪ್ರೋಗ್ರಾಮ್ ಅಲ್ಲಿ. ಯಾವುದಂದ್ರೆ ನ್ಯೂ ಹರೈಸನ್, ಜೂನೋ ಅಂಡ್ ಆಸಿರಿಸ್ ರೆಕ್ಸ್ ಅಂತ. ಓಕೆ, ಇವಾಗ ನ್ಯೂ ಹರೈಸನ್ಸ್ ಅಂದ್ರೆ ನೋಡ್ಕೊಂಬರೋಣ. ನ್ಯೂ ಹರೈಸನ್ಸ್ ಅಂದ್ರೆ ಇಟ್ ಈಸ್ ದ ಮಿಷನ್ ಟು ಸ್ಟಡಿ ಪ್ಲೂಟೋ ಅಂಡ್ ಕ್ಯೂಪರ್ ಬೆಲ್ಟ್ ಅಂಡ್ ಇಟ್ ವಾಸ್ ಲಾಂಚ್ ಇನ್ 2006. ಸರಿನಾ? ಪ್ಲೂಟೋ ಅಂಡ್ ಕ್ಯೂಪರ್ ಬೆಲ್ಟ್. ಕ್ಯೂಪರ್ ಬೆಲ್ಟ್ ಏನಂತಂದ್ರೆ ಇವಾಗ ಸನ್ ಇದೆ, ಸನ್ ಸುತ್ತ ಲೈಕ್ ವೀನಸ್, ಮರ್ಕ್ಯುರಿ, ಅರ್ತ್, ಮಾರ್ಸ್, ಜುಪಿಟರ್, ಲೈಕ್ ಸ್ಯಾಟರ್ನ್, ನೆಪ್ಚೂನ್, ಯುರೇನಸ್ ಆಗಿದೆ. ಸ್ಯಾಟರ್ನ್, ನೆಪ್ಚೂನ್, ಯುರೇನಸ್ ಇದೆ. ಲಾಸ್ಟಿಗೆ ಪ್ಲೂಟೋ ಒಂದಿತ್ತು ಲೈಕ್ ಪ್ಲಾನೆಟ್ ಅಂತ ಕನ್ಸಿಡರ್ ಮಾಡ್ತಿದ್ವಿ. ಬಟ್ ವೇರಿಯಸ್ ರೀಸನ್ಸ್ ಏನಂದ್ರೆ ಅದರದ್ದು ಗ್ರಾವಿಟಿ ಜಾಸ್ತಿ ಇಲ್ಲ, ಅದ್ರ ಜೊತೆಗೆ ಅದು ಸುತ್ತುವಂತ ಒಂದು ಡಾರ್ಕ್ ಪ್ಲಾನೆಟ್ ಇದೆಯಲ್ಲ ಅಂದ್ರೆ ಮೂನ್ ಅಂತ ಕನ್ಸಿಡರ್ ಮಾಡ್ತಿದ್ದು. ಅದ್ರ ವೇಟ್ ಕೂಡ ಸೇಮ್ ಇದೆ. ಸೊ ಇಟ್ ವಾಸ್ ಪುಷಿಂಗ್ ಪ್ಲೂಟೋ ಫ್ರಮ್ ಇಟ್ಸ್ ಆರ್ಬಿಟ್. ಸೊ ಆರ್ಬಿಟ್ ಚೇಂಜ್ ಆಗ್ತಾ ಇತ್ತು. ಸರಿನಾ? ಒಂದು ಪ್ಲಾನೆಟ್, ಒಂದು ಬಾಡಿನ ಪ್ಲಾನೆಟ್ ಅಂತ ಕನ್ಸಿಡರ್ ಮಾಡ್ಬೇಕಂದ್ರೆ ಅದಕ್ಕೆ ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಇರಬೇಕು. ಸೊ ದಟ್ ಇಟ್ ಬಿಕಮ್ಸ್ ಸರ್ಕ್ಯುಲರ್. ಜೊತೆಗೆ ಇಟ್ ಶುಡ್ ಬಿ ಸೊ ಲೈಕ್ ಎಂತ ಎಷ್ಟು ಕಾನ್ಸ್ಟೆಂಟ್ ಆಗಿರ್ಬೇಕಂದ್ರೆ ಇಟ್ ಶುಡ್ ಹ್ಯಾವ್ ಅ ಡೆಫಿನೆಟ್ ಪಾತ್ ಆಗಿರ್ಬೇಕು. ಆಮೇಲೆ ಆ ಪಾತ್ ಇರುವಂತ ಬೇರೆ ಬಾಡೀಸ್ನ ಇಟ್ ಶುಡ್ ಬಿ ಏಬಲ್ ಟು ಕ್ಲಿಯರ್ ಇಟ್ಸ್ ಪಾತ್ ಆಫ್ ಇಟ್ಸ್ ಅದರ್ ಬಾಡೀಸ್. ಬಟ್ ಪ್ಲೂಟೋ ಇಸ್ ನಾಟ್ ಏಬಲ್ ಟು ಕ್ಲಿಯರ್ ದ ಪಾತ್. ಅದಕ್ಕೋಸ್ಕರ ಅದರದ್ದು ಪ್ಲಾನೆಟ್ ಸ್ಟೇಟಸ್ನ ತೆಗೆದಾಕಿದ್ರು. ಓಕೆ, ಈ ಪ್ಲೂಟೋ ಆದ್ಮೇಲೆ ಸಮ್ ಡಿಸ್ಟೆನ್ಸ್ ವರೆಗೂ ಕ್ಯೂಪರ್ ಬೆಲ್ಟ್ ಅಂತ ಕರಿತೀವಿ. ಓಕೆ, ಈ ಕ್ಯೂಪರ್ ಬೆಲ್ಟ್ ನ ಸ್ಟಡಿ ಮಾಡೋಕ್ಕೋಸ್ಕರ ನ್ಯೂ ಹೊರೈಸನ್ಸ್ ಸೆಂಡ್ ಮಾಡಿರೋದು. ಓಕೆ, ಕ್ಯೂಪರ್ ಬೆಲ್ಟ್ ಇಲ್ಲಿ ಮಾರ್ಸ್ ಮತ್ತೆ ಜುಪಿಟರ್ ಮಧ್ಯೆ ಆಸ್ಟರಾಯ್ಡ್ ಬೆಲ್ಟ್ ಇದೆ. ಓಕೆ, ಆಸ್ಟರಾಯ್ಡ್ ಬೆಲ್ಟ್ ಬೇರೆ, ಕ್ಯೂಪರ್ ಬೆಲ್ಟ್ ಬೇರೆ. ಓಕೆ, ಇದನ್ನ ಬಿಟ್ಕೊಂಡಿರಿ. ಅಂಡ್ ದೆನ್ ನ್ಯೂ ಹೊರೈಸನ್ಸ್ primary mission is to perform a flyby study of Pluto system in 2015 and a secondary mission to fly by and study one or more other Kuiper belt objects. ಸರಿನಾ? ಕ್ಯೂಪರ್ ಬೆಲ್ಟ್ ಅಲ್ಲಿ ಏನಿರ್ತದೆ ನಾರ್ಮಲ್ ಆಗಿ ಆಸ್ಟರಾಯ್ಡ್ಸ್ ಇರ್ತವೆ, ಇಲ್ಲ ಅಂತಂದ್ರೆ ಡಾರ್ಕ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಸರಿನಾ? ಡಾರ್ಕ್ ಪ್ಲಾನೆಟ್ಸ್ ಅಂದ್ರೆ ಒಂದು ಪ್ಲಾನೆಟ್ ಆಗೋದಕ್ಕೆ 3 ಕಂಡೀಷನ್ಸ್ ಇದೆಯಲ್ಲ, ಅದರಲ್ಲಿ ಒಂದೊಂದು ಡಾರ್ಕ್ ಪ್ಲಾನೆಟ್ಸ್ 2 ಕಂಡೀಷನ್ಸ್ ಲೈಕ್ ಸ್ಯಾಟಿಸ್ಫೈ ಮಾಡುತ್ತೆ, ಬಟ್ 3rd ಕಂಡೀಷನ್ ಸ್ಯಾಟಿಸ್ಫೈ ಮಾಡೋದಿರಲ್ಲ. ಅಂತದಕ್ಕೆ ಡಾರ್ಕ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಸರಿನಾ? ಪ್ಲೂಟೋ ಬಿಕೇಮ್ ಡಾರ್ಕ್ ಪ್ಲಾನೆಟ್ ಅಂಡ್ ಸೆರೆಸ್ ಅನ್ನೋದು ಇನ್ನೊಂದಿದೆ, ಅದು ಡಾರ್ಕ್ ಪ್ಲಾನೆಟ್. ಸರಿನಾ? ಸೆರೆಸ್ ಏನಂತಂದ್ರೆ ಲೈಕ್ ಪ್ಲೂಟೋನ ಇದು ಮಾಡ್ತಾ ಇತ್ತು. ಅಂಡ್ ದೆನ್ ನ್ಯೂ ಹೊರೈಸನ್ಸ್ ಆಯ್ತು. ನ್ಯೂ ಹೊರೈಸನ್ಸ್ ಆದ್ಮೇಲೆ ಆಸಿರಿಸ್ ರೆಕ್ಸ್ ಅಂತ. ಆಸಿರಿಸ್ ರೆಕ್ಸ್ ಇಂದ ಏನಂತಂದ್ರೆ ದ ಆರಿಜಿನ್ಸ್, ಸ್ಪೆಕ್ಟ್ರಲ್ ಇಂಟರ್ಪ್ರಿಟೇಷನ್, ರಿಸೋರ್ಸ್ ಐಡೆಂಟಿಫಿಕೇಶನ್ ಅಂಡ್ ಸೆಕ್ಯೂರಿಟಿ, ರೆಗ್ಯುಲರ್ ಎಕ್ಸ್ಪ್ಲೋರೇಷನ್ ಆಫ್ ದಿ ಸ್ಪೇಸ್ ಕ್ರಾಫ್ಟ್ ದಟ್ ವಿಲ್ ಟ್ರಾವೆಲ್ ಟು ನಿಯರ್ ಅರ್ತ್ ಆಸ್ಟರಾಯ್ಡ್ ಬೆನ್ನು. ಸರಿನಾ? ಆಸ್ಟರಾಯ್ಡ್ ಬೆನ್ನುನ ಸ್ಟಡಿ ಮಾಡೋಕ್ಕೋಸ್ಕರ ಆಸಿರಿಸ್ ರೆಕ್ಸ್ ನ ಸೆಂಡ್ ಮಾಡಿರೋದು. ಓಕೆ, ಏಮ್ ಇಸ್ ಟು ಬ್ರಿಂಗ್ ಅ ಸ್ಮಾಲ್ ಸ್ಯಾಂಪಲ್ ಬ್ಯಾಕ್ ಟು ದ ಅರ್ತ್ ಫಾರ್ ದ ಸ್ಟಡಿ ಬೈ 2023. ಇದು ಆಲ್ರೆಡಿ ಇಟ್ ವಾಸ್ ಏಬಲ್ ಟು ಸಕ್ಸೀಡ್ ಇನ್ ದಿಸ್ ಪ್ರೋಸೆಸ್. ಅದು ಸ್ಯಾಂಪಲ್ ತಗೊಂಡು ಇವಾಗ ವಾಪಸ್ ಅರ್ಥಿಗೆ ರೀಚ್ ಆಗಿದೆ. ಸೊ ಸ್ಟಡಿ ಮಾಡ್ತಾ ಇದೆ. ಸೊ ಡಾರ್ಟ್ ಮಿಷನ್ ಯಾವುದಕ್ಕೆ ಅಂದ್ರೆ ಇಟ್ ಈಸ್ ಟು ಸ್ಟಡಿ ಆಸ್ಟರಾಯ್ಡ್ ಡಿಡ್ಮಸ್ ಅಂಡ್ ಡೈಮಾರ್ಫೋಸ್. ವೇರಸ್ ಆಸಿರಿಸ್ ರೆಕ್ಸ್ ಅಂದ್ರೆ ಇಟ್ ಈಸ್ ಟು ಸ್ಟಡಿ ಆಸ್ಟರಾಯ್ಡ್ ಬೆನ್ನು. ಓಕೆ, ಬೆನ್ನು ಈಸ್ ಎನ್ ಆಸ್ಟರಾಯ್ಡ್. ಸೊ ನೆನಪಿಟ್ಕೊಂಡಿರಿ, ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಡಾರ್ಟ್ ಅಂತಂದ್ರೆ ಡಿಡ್ಮಸ್, ಆಸಿರಿಸ್ ರೆಕ್ಸ್ ಅಂತಂದ್ರೆ ಬೆನ್ನು. ಓಕೆ, ಅಂಡ್ ದೆನ್ ಇದಾದ್ಮೇಲೆ ಮತ್ತೆ ವೆರಿ ಇಂಪಾರ್ಟೆಂಟ್ ಮಿಷನ್ಸ್ ಯಾವುದು ಅಂತಂದ್ರೆ ಓಕೆ, ವೊಯೇಜರ್ 1 ಅಂಡ್ ವೊಯೇಜರ್ 2 ಅಂತ. ಸರಿನಾ? ವೊಯೇಜರ್ 1 ಅಂತಂದ್ರೆ ಇಟ್ ವಾಸ್ ಲಾಂಚ್ ಇನ್ 1977 ಟು ಸ್ಟಡಿ ದ ಔಟರ್ ಸೋಲಾರ್ ಸಿಸ್ಟಮ್. ಓಕೆ, ಸೋಲಾರ್ ಸಿಸ್ಟಮ್ ಅಂದ್ರೆ ನಮ್ದು ಸನ್ ಪ್ಲಸ್ 8 ಸೋಲಾರ್ ಲೈಕ್ ಪ್ಲಾನೆಟ್ಸ್ ಇದೆಯಲ್ಲ, ಅದಕ್ಕೆ ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ. ಔಟ್ಸೈಡ್ ದ ಸೋಲಾರ್ ಸಿಸ್ಟಮ್ ಅಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ಕಾಸ್ಮಿಕ್ ಆಬ್ಜೆಕ್ಟ್ ಇದ್ರೆ ಅದನ್ನ ಸ್ಟಡಿ ಮಾಡೋಕ್ಕೋಸ್ಕರ ವೊಯೇಜರ್ನ ಸೆಂಡ್ ಮಾಡಿದ್ರು. ಓಕೆ, ಇಟ್ ವಾಸ್ ಸೆಂಟ್ ಇನ್ 1997. It one was launched after 16 days of history in Voyager 2. Probe's objective is included in flybys of Jupiter, Saturn and Saturn's largest moon, Titan. ಅದನ್ನೆಲ್ಲ ಸ್ಟಡಿ ಮಾಡೋಕ್ಕೋಸ್ಕರ ಫ್ಲೈಬೈಸ್ ಲ್ಯಾಂಡ್ ಆಗೋದಿಲ್ಲ, ಫ್ಲೈಬೈಸ್ ಸುತ್ತಕೊಂಡು ಇಮೇಜಸ್ನ ಕ್ಯಾಪ್ಚರ್ ಮಾಡಿ ಸೆಂಡ್ ಮಾಡ್ತಾ ಇರುತ್ತೆ. ವೊಯೇಜರ್ 1 ಮೇಡ್ ಹಿಸ್ಟೋರಿಕ್ ಎಂಟ್ರಿ ಇನ್ ಟು ದ ಇಂಟರ್ಸ್ಟೆಲ್ಲರ್ ಸ್ಪೇಸ್, ದ ರೀಜನ್ ಬಿಟ್ವೀನ್ ಸ್ಟಾರ್ಸ್ ಫಿಲ್ಡ್ ವಿತ್ ದ ಮಟೀರಿಯಲ್ ejected by the death of nearby stars millions of years ago. ಸರಿನಾ? ಅಂದರೆ ಇಟ್ ವಾಸ್ ಏಬಲ್ ಟು ಎಸ್ಕೇಪ್ ದ ಸೋಲಾರ್ ಸಿಸ್ಟಮ್, ಎಸ್ಕೇಪ್ ಆಗಿ ಹೈಯರ್ ಇಂಟರ್ಸ್ಟೆಲ್ಲರ್ ಸ್ಪೇಸ್ಗೆ ಎಂಟ್ರಿ ಕೊಟ್ಟಿದೆ. ಸರಿನಾ? ಅಂಡ್ ದೆನ್ ವೊಯೇಜರ್ 2 ವೆಂಟ್ ಆನ್ ಟು ಎಕ್ಸ್ಪ್ಲೋರ್ ಯುರೇನಸ್ ಅಂಡ್ ನೆಪ್ಚೂನ್ ಅಂಡ್ ಸ್ಟಿಲ್ ದ ಓನ್ಲಿ ಸ್ಪೇಸ್ ಕ್ರಾಫ್ಟ್ ವಿಸಿಟೆಡ್ ದ ಔಟರ್ ಪ್ಲಾನೆಟ್ಸ್. ಸರಿನಾ? ವೊಯೇಜರ್ 2 ಅಂಡ್ ವೊಯೇಜರ್ 1. ಸರಿನಾ? ಸೊ ದೀಸ್ ಆರ್ ದ ಓನ್ಲಿ 2 ಸ್ಪೇಸ್ ಕ್ರಾಫ್ಟ್ ಟು ವಿಸಿಟ್ ದ ಔಟ್ಸೈಡ್ ವರ್ಲ್ಡ್ ಅಂತ ಹೇಳ್ಬೋದು. ಸರಿನಾ? ಸೊ ಇಲ್ಲಿದೆ ನೋಡಿ, 1977 ಲಾಂಚ್ ಮಾಡಿದ್ದು. ಲಾಂಚ್ ಮಾಡೋದ್ರಿಂದ ಇವಾಗ ಎಸ್ಕೇಪ್ ಆಗಿ
ಬೈ 2023 ಔಟ್ಸೈಡ್ ಆಫ್ ದಿ ಸ್ಪೇಸಲ್ಲೇ ಹೋಗಿದೆ, ಸರಿನಾ. ಸೊ ವಿಚ್ ಸ್ಪೇಸ್ ಕ್ರಾಫ್ಟ್ ಅಥವಾ ವಿಚ್ ಆಬ್ಜೆಕ್ಟ್ ಈಸ್ ದ ಲೈಕ್ ಫಸ್ಟ್ ಒನ್ ಟು ಎಸ್ಕೇಪ್ ದ ಸೋಲಾರ್ ಸಿಸ್ಟಮ್ ಅಂತ ಹೇಳಿದ್ರೆ ವೊಯೇಜರ್ 1 ಆಗುತ್ತೆ. ಓನ್ಲಿ 2 ಆಬ್ಜೆಕ್ಟ್ಸ್ ಅಂದರೆ ವೊಯೇಜರ್ 1 ಮತ್ತು ವೊಯೇಜರ್ 2, ಸರಿನಾ. ಸೊ ನೆನಪಿಟ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ವೊಯೇಜರಲ್ಲಿ ಸೊ ಏನಂತಾರೆ ಪೇಲೋಡ್ಸ್ ಇರುತ್ತಲ್ಲ, ನಾರ್ಮಲ್ ಸ್ಯಾಟಲೈಟ್ಸ್ ಆರ್ ಪೇಲೋಡ್ಸ್ ಏನಿರುತ್ತೆ ಅಂತಂದರೆ ಸೊ ಲೈಕ್ ಸ್ಟಡಿ ಮಾಡೋಕ್ಕೋಸ್ಕರ ಆ್ಯಂಟನಸ್ ಆಗಲಿ ದೆನ್ ಸೆನ್ಸರ್ಸ್ ಆಗಲಿ ಬೇರೆ ಬೇರೆ ಪೇಲೋಡ್ಸ್ ಇರುತ್ತೆ. ಸೊ ಇದರಲ್ಲಿ ಪೇಲೋಡ್ಸ್ ಜೊತೆಗೆ ಏನು ಮಾಡಿದ್ರು ಅಂದರೆ ಸೊ ಅರ್ಥಲ್ಲಿ ಇರುವಂಥ ಎಲ್ಲ ಲ್ಯಾಂಗ್ವೇಜಸ್ನು ಕೂಡ ಕೆಲವೊಂದು ವರ್ಡ್ಸ್ನ ಚೂಸ್ ಮಾಡ್ಕೊಂಡು ಲೈಕ್ ಔಟ್ ಆಫ್ ದಿ ಸ್ಪೇಸಲ್ಲಿ ಯಾವುದಾದ್ರು ಲೈಕ್ ಏಲಿಯನ್ಸ್ ಅಥವಾ ಯಾವುದಾದ್ರು ಸ್ಪೀಸೀಸ್ ಬದುಕ್ತಿತ್ತು, ಅವ್ರಿಗೇನಾದರೂ ವೊಯೇಜರ್ ಸ್ಪೇಸ್ ಸಿಕ್ತಂತಂದಾಗ ವೊಯೇಜರ್ ಸ್ಪೇಸ್ ಕ್ರಾಫ್ಟ್ ಸಿಕ್ತಂದಾಗ ಹೋಪ್ ದೇ ವಿಲ್ ಬಿ ಏಬಲ್ ಟು ಸ್ಟಡಿ ಅಟ್ಲೀಸ್ಟ್ ಒನ್ ಆಫ್ ದ ಲೈಕ್ ಲ್ಯಾಂಗ್ವೇಜ್ ಪ್ರೆಸೆಂಟ್ ಆನ್ ಅರ್ತ್. ಸೊ ಆ ಥರವಾದ ಎಲ್ಲ ಲ್ಯಾಂಗ್ವೇಜಸಲ್ಲೂ ಕೂಡ ಲೈಕ್ ದೇರ್ ಆರ್ ಹ್ಯೂಮನ್ ಬೀಯಿಂಗ್ಸ್ ಅಥವಾ ಬೇರೆ ಲೈಫ್ ಇಸ್ ದೇರ್ ಅನ್ನೋ ಅರ್ಥ ಅಂತಂದೇಳಿ ಅದನ್ನು ಟೈಪ್ ಮಾಡಿ ಸೆಂಡ್ ಮಾಡಿದ್ರಂತೆ. ಜೊತೆಗೆ ಅದ್ರ ಜೊತೆಗೆ ಲೈಕ್ ಹ್ಯೂಮನ್ ಬೀಯಿಂಗ್ಸಲ್ಲಿ ಯಾವ ಥರ ಲೈಕ್ ಬಾಡಿ ಪಾರ್ಟ್ಸ್ ಯಾವ ಥರ ಇದೆ ಆ ಥರ ಇಮೇಜಸ್ನೆಲ್ಲ ಇನ್ಕ್ಲೂಡ್ ಮಾಡಿ ಅದ್ರಲ್ಲಿ ಸೆಂಡ್ ಮಾಡಿದ್ದಾರೆ. ಸೊ ಇನ್ ಕೇಸ್ ಇನ್ ಫ್ಯೂಚರ್ ಇಫ್ ಸಪೋಸ್ ದೇರ್ ಇಸ್ ಏಲಿಯನ್ಸ್ ಆರ್ ಸಮ್ ಲೈಕ್ ಲೈಫ್ ಫಾರ್ಮ್ ಔಟ್ಸೈಡ್ ಆಫ್ ಯಾವುದೋ ಒಂದು ಸ್ಪೇಸಲ್ಲಿ ಇತ್ತು ಅಂದಾಗ ವೊಯೇಜರ್ನ ಅದೇನಾದರೂ ಕ್ಯಾಚ್ ಮಾಡ್ತು ಅಂದಾಗ ಸೊ ದೇ ಮೇ ಬಿ ಏಬಲ್ ಟು ಕಾಂಟ್ಯಾಕ್ಟ್ ಅರ್ಥನ ಕಾಂಟ್ಯಾಕ್ಟ್ ಮಾಡೋಕ್ಕೋಸ್ಕರ. ಸೊ ಹೋಪ್ ಅಷ್ಟೇ, ಇದು ಹೋಪ್ ಥರ, ಸರಿನಾ. ಸೊ ಇದು ವೊಯೇಜರ್ 2 ಬಗ್ಗೆ ಆಯಿತು, ವೊಯೇಜರ್ 1 ವೊಯೇಜರ್ 2 ಆಯಿತು. ದೆನ್ ಡಾನ್ ಮಿಷನ್ ಅಂದರೆ ಲರ್ನ್ ಮೋರ್ ಅಬೌಟ್ ದ aim is to learn more about formation of early solar system, like orbiting the dwarf planet Ceres, orbited the giant protoplanet Vesta in 2011-2022. First mission is to orbit 2 targets, so closer look at the bright spots, ಸರಿನಾ. ಸೊ ಡಾನ್ ಮಿಷನ್ ಯಾವುದಕ್ಕೆ ಇಂಪಾರ್ಟೆಂಟ್ ಅಂದರೆ ನಾನು ಹೇಳಿದ್ನಲ್ಲ ಪ್ಲೂಟೋನ ಅದರದ್ದು ಪ್ಲಾನೆಟ್ ಹುಡ್ಡಿಂದ ತೆಗೆದು ಹಾಕಿದ್ರು. ಯಾಕೆಂತಂದರೆ ಪ್ಲೂಟೋ ಮತ್ತು ಸೆರೆಸ್ ಅಂತ ಒಂದು ಡಾರ್ಕ್ ಪ್ಲಾನೆಟ್ ಹೊಡೆದಾಡ್ತಾ ಇದ್ದು, ಯಾವುದಕ್ಕೆ ಅಂತಾರೆ ತಮ್ಮ ಆರ್ಬಿಟ್ಗೋಸ್ಕರ. ನಂದು ಆರ್ಬಿಟ್ ಅಂತ ಪ್ಲೂಟೋ, ಇದಿಲ್ಲ ನಂದು ಅಂತ ಸೆರೆಸ್, ಎರಡು ಹೊಡೆದಾಡ್ತಾ ಇದ್ದು. ಸೊ ಅದಕ್ಕೋಸ್ಕರ ಎರಡನ್ನೂ ಡಾರ್ಕ್ ಪ್ಲಾನೆಟ್ ಅಂತ ಕರೆದ್ರು. ಅದನ್ನು ಸ್ಟಡಿ ಮಾಡೋಕ್ಕೋಸ್ಕರ ಡಾನ್ ಮಿಷನ್ನ ಲಾಂಚ್ ಮಾಡಿದ್ರು. ಓಕೆ, ಸೊ ಡಾರ್ಟ್ ಯಾವುದಕ್ಕೆ ಡಿಡ್ಮಿಯಸ್, ದೆನ್ ಸಿರೆಕ್ಸ್ ಯಾವುದಕ್ಕೆ ಬೆನ್ನು ಅಂತ, ಡಾನ್ ಮಿಷನ್ ಯಾವುದಕ್ಕೆ ಸೆರೆಸ್ ಅಂತ ನೆನ್ಪಿಟ್ಕೊಂಡಿರಿ. ಆ್ಯಂಡ್ ದೆನ್ ಕ್ಯಾಸಿನಿ ಹ್ಯೂಜೆನನ್ಸ್ ಅಂತ. ಸೊ ಕ್ವಶನ್ಸ್ ಇತ್ತಲ್ಲ ಅದ್ರ ಮೇಲೆ. ಸ್ಪೇಸ್ ಕ್ರಾಫ್ಟ್ ವಾಸ್ ಲಾಂಚ್ಡ್ with 2 elements. First one is Cassini orbiter and Huygens probe ಅಂತ. Aim is to study the Saturn and its moon by moon study ಮಾಡಕಂತ ಸೆಂಡ್ ಮಾಡಿದ್ರು. It reached the moon by July 2004, beaming home valuable data that transform the understanding of Saturn system. ಸರಿನಾ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 2004 ಅಲ್ಲಿ ಆಲ್ರೆಡಿ ದೇ ವರ್ ಏಬಲ್ ಟು ಸೆಂಡ್ ಟು ಲೈಕ್ ಸ್ಯಾಟರ್ನ್ ಸೆಂಡ್ ಮಾಡಿದ್ದಾರೆ, ವೊಯೇಜರ್ನ ಯುರೇನಸ್ ಮತ್ತು ನೆಪ್ಚೂನ್ವರೆಗೂ ಸ್ಟಡಿ ಮಾಡಿದ್ದಾರೆ ಆಲ್ರೆಡಿ. ಸೊ ವಿ ಆರ್ ಸ್ಟಿಲ್ ಸ್ಟಕ್ ಇನ್ ಲೈಕ್ ಮೂನ್ ಆ್ಯಂಡ್ ಮಾರ್ಸ್. ಹಂಗಂತ ಏನು ಲೈಕ್ ಇಟ್ ಈಸ್ ನಾಟ್ ಲೈಕ್ ಥಿಂಕ್ ಆಫ್ ಶೇಮ್ ಅಂತ ಅಲ್ಲ, ಬಟ್ ಜಸ್ಟ್ ಶೋಯಿಂಗ್ ಹೌ ಲೈಕ್ ಡೆವಲಪ್ಡ್ ಆರ್ ಹೌ ಅಡ್ವಾನ್ಸ್ ನಾಸಾ ಈಸ್ ಅಂತ ಹೇಳ್ಬೋದು, ಸರಿನಾ. ಲೈಕ್ ಆಲ್ಮೋಸ್ಟ್ 70 years ಆಫ್ ಹೆಡ್ ಸ್ಟಾರ್ಟ್ ಸಿಕ್ಕಿದೆ ಅವರಿಗೆ, ಸೊ ನಾ ಇಸ್ರೋ ಕಂಪೇರ್ ಮಾಡಿದರೆ. ಆ್ಯಂಡ್ ದೆನ್ ಅದಾದಮೇಲೆ ಡಿಸ್ಕವರಿ ಪ್ರೋಗ್ರಾಮ್ ಅಂತ. ಇಟ್ ಈಸ್ ಅ ಸೀರೀಸ್ ಆಫ್ ಸೋಲಾರ್ ಸಿಸ್ಟಮ್ ಎಕ್ಸ್ಪ್ಲೋರೇಷನ್ ಮಿಷನ್ಸ್. ಅದರಲ್ಲಿ ಇಂಪಾರ್ಟೆಂಟ್ ಮಿಷನ್ಸ್ ಯಾವುದಂದ್ರೆ ಲೂಸಿ, ಸೈಕ್, ಡಾವಿಂಚಿ, ಲೋ ವಾಲ್ಕೋನ್ ಅಬ್ಸರ್ವರ್ಸ್, ವೆರಿಟಾಸ್, ಟ್ರಿಡೆಂಟ್ ಎಕ್ಸೆಟ್ರಾ ಅಂತ ತುಂಬ ಲೈಕ್ ಕೆಲವೊಂದು ಮಿಷನ್ಸ್ ಇದೆ. ಆ ಮಿಷನ್ಸ್ ಸೀರೀಸ್ಗೆ ಡಿಸ್ಕವರಿ ಪ್ರೋಗ್ರಾಮ್ ಅಂತ ಕರೀತಾರೆ. ಆ್ಯಂಡ್ ದೆನ್ ಲೂನಾರ್ ಗೇಟ್ವೇ ಇವಾಗ ಹೇಳಿದ್ನಲ್ಲ, ಆರ್ಟಿಮಿಸ್ 3 ಅಲ್ಲಿ ಒಂದು ಹ್ಯೂಮನ್ ಬೀಯಿಂಗ್ಸ್ ಸೆಂಡ್ ಮಾಡೋದು, ಜೊತೆಗೆ ಲೂನಾರ್ ಗೇಟ್ವೇನ ಬಿಲ್ಡ್ ಮಾಡೋದಂತ ಅದು ಒಂದು. ಆ್ಯಂಡ್ ದೆನ್ ಕೋಬೆ ಸ್ಯಾಟಲೈಟ್ ಅಂತ ಏನಂದರೆ ಇಟ್ ಈಸ್ ಕಾಸ್ಮಿಕ್ ಬ್ಯಾಕ್ಗ್ರೌಂಡ್ ಎಕ್ಸ್ಪ್ಲೋರರ್ ಅಂತ. ಸೊ ಫಸ್ಟ್ ಟು ಕನ್ಫರ್ಮ್ ಅಬೌಟ್ ದ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್, ಇದು ಇಂಪಾರ್ಟೆಂಟ್ ಆಗುತ್ತೆ. ಕೋಬೆ ಸ್ಯಾಟಲೈಟ್, ಇಟ್ ವಾಸ್ ದ ಫಸ್ಟ್ ಟು ಕನ್ಫರ್ಮ್ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್. ಆ್ಯಂಡ್ ದೆನ್ ಔರಾ, ಇಟ್ ಈಸ್ ದ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಫಾರ್ ಸ್ಟ್ರಾಟೋಸ್ಫಿಯರಿಕ್ ಓಝೋನ್ ಆ್ಯಂಡ್ ಏರೋಸೋಲ್ ಇನ್ ಅರ್ತ್ಸ್ ಅಟ್ಮಾಸ್ಫಿಯರ್, ಸರಿನಾ. ಇದೇನಂತಂದರೆ ಒಂದು ರೀತಿ ಲೈಕ್ ಏರ್ ಪೊಲ್ಯೂಷನ್ನ ಸ್ಟಡಿ ಮಾಡೋಕ್ಕೋಸ್ಕರ ಲಾಂಚ್ ಮಾಡಿರೋಂಥ ಸ್ಯಾಟಲೈಟ್ ಇದು. ಇದೇನು ಮಾಡುತ್ತೆ ಅಂದರೆ ಸ್ಟ್ರಾಟೋಸ್ಫಿಯರ್, ಓಝೋನ್ ಆ್ಯಂಡ್ ಏರೋಸೋಲ್ ಇನ್ ಅಪ್ಪರ್ ಅಟ್ಮಾಸ್ಫಿಯರಲ್ಲಿ ಅದನ್ನು ಸ್ಟಡಿ ಮಾಡುತ್ತೆ. ಕಾನ್ಸಂಟ್ರೇಷನ್ ಎಷ್ಟಿದೆ, ಎಷ್ಟು ಇರಬೇಕು ಅಂತದ್ರ ಬಗ್ಗೆ ಎಲ್ಲ. ಆ್ಯಂಡ್ ದೆನ್ ಸೋಫಿಯಾ ಅಂದರೆ ಸ್ಟ್ರಾಟೋಸ್ಫೆರಿಕ್ ಅಬ್ಸರ್ವೇಟರಿ ಫಾರ್ ಇನ್ಫ್ರಾರೆಡ್ ಆಸ್ಟ್ರಾನಮಿ ಅಂತ. ಇಟ್ ಈಸ್ ಅ ಜಾಯಿಂಟ್ ಪ್ರಾಜೆಕ್ಟ್ ಆಫ್ ನಾಸಾ ಆ್ಯಂಡ್ ಜರ್ಮನ್ ಏರೋಸ್ಪೇಸ್ ಸೆಂಟರ್ ಟು ಮೇಂಟೈನ್ ಆ್ಯಂಡ್ ಕಂಡಕ್ಟ್ ಏರ್ಬೋರ್ನ್ ಅಬ್ಸರ್ವೇಟರಿ, ಸರಿನಾ. ಏರ್ಬೋರ್ನ್ ಅಬ್ಸರ್ವೇಟರಿನೇ ಅಂದರೆ ಯಾವಾಗಿದ್ರು ಲೈಕ್ ಏರಲ್ಲಿ ಸುತ್ತಾಡ್ತಾ ಇರುತ್ತೆ ಅದು, ಸರಿನಾ. ಸೊ ಇಟ್ ವಾಸ್ ಡಿಸೈನ್ಡ್ ಫಾರ್ ಇನ್ಫ್ರಾರೆಡ್ ಆಸ್ಟ್ರಾನಮಿ ಅಬ್ಸರ್ವೇಷನ್ಸ್ ಇನ್ ದ ಸ್ಟ್ರಾಟೋಸ್ಫಿಯರ್ ಆಟ್ ಅನ್ ಆಲ್ಟಿಟ್ಯೂಡ್ ಅಬೌಟ್ 12 kilometers, ಸರಿನಾ. 12 kilometers ಆಲ್ಟಿಟ್ಯೂಡಲ್ಲಿ ಕಂಟಿನ್ಯೂಸ್ ಆಗಿ ಅರ್ಥನ ರಿವಾಲ್ವ್ ಆಗ್ತಾ ಇರುತ್ತೆ ಅದು, ಸರಿನಾ. ರೀಸೆಂಟ್ಲಿ ಡಿಟೆಕ್ಟೆಡ್ ದ ವಾಟರ್ ಮಾಲಿಕ್ಯೂಲ್ಸ್ ಇನ್ ಕ್ಲೇವಿಯಸ್ ಕ್ರೇಟರ್ ವಿಚ್ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್
ವಿಸಿಬಲ್ ಕ್ರೇಟರ್ಸ್ ಫ್ರಮ್ ಅರ್ತ್ ಲೊಕೇಟೆಡ್ ಆನ್ ದ ಮೂನ್ಸ್ ಸದರ್ನ್ ಹೆಮಿಸ್ಫಿಯರ್. ಹೇಳಿದ್ನಲ್ಲ ಏನಂತಂದ್ರೆ ಕ್ರೇಟರ್ಸ್ ಬಗ್ಗೆ ಕೇಳ್ತಾರೆ ಅಂತಂದೇಳಿ, ಇಂಪಾರ್ಟೆಂಟ್ ಆಗುತ್ತೆ ಒಂದ್ಸರಿ. ಸೊ ಕ್ಲೇವಿಯಸ್ ಕ್ರೇಟರ್ ಇರೋದು ಮೂನಲ್ಲಿದೆ, ಆಗಲೇ ಹೇಳಿದ್ದು ಕ್ರೇಟರ್ ಅಲ್ಲಿದೆ, ಮಾರ್ಸಲ್ಲಿದೆ. ಆ್ಯಂಡ್ ದೆನ್ EUVST ಅಂದರೆ ಎಕ್ಸ್ಟ್ರೀಮ್ ಅಲ್ಟ್ರಾವೈಲೆಟ್ ಹೈ ಥ್ರೋಪುಟ್ ಸ್ಪೆಕ್ಟ್ರೋಸ್ಕೋಪಿಕ್ ಟೆಲಿಸ್ಕೋಪ್ ಅಂತ, ಸರಿನಾ? UVST. ಆಮೇಲೆ ನೆಕ್ಸ್ಟ್ ಜೊತೆಗೆ ಎಲೆಕ್ಟ್ರೋಜೆಟ್ ಝೀಮನ್ ಇಮೇಜಿಂಗ್ ಎಕ್ಸ್ಪ್ಲೋರರ್ ಮಿಷನ್ ಅಂತ, EZIE ಮತ್ತು UVST ಎರಡು ಜೊತೆಗೆ ಮಾಡಿರೋಂಥ ಮಿಷನ್ಸ್ ಇದು. ಇಟ್ ಇಸ್ ಒನ್ ಆಫ್ ದ 2 ಹೀಲಿಯೋಫಿಸಿಕ್ಸ್ ಮಿಷನ್ಸ್ ಅಪ್ರೂವ್ಡ್ ಬೈ ನಾಸಾ. ಹೀಲಿಯೋಫಿಸಿಕ್ಸ್ ಮಿಷನ್ ಅಂತ, ಹೀಲಿಯೋ ಅಂತಂದ್ರೆ ಸನ್. ಸೊ ಇಟ್ ಈಸ್ ದ ಸೋಲಾರ್ ಟೆಲಿಸ್ಕೋಪ್ ದಟ್ ವಿಲ್ ಸ್ಟಡಿ how the sun's atmosphere releases solar wind and drives eruptions of the solar material. ಸೋಲಾರ್ ವಿಂಡ್ಸ್ ಯಾವ ಥರ ಫಾರ್ಮ್ ಆಗುತ್ತೆ, ಸೋಲಾರ್ ವಿಂಡ್ಸ್ ಯಾವ ಥರ ಎಜೆಕ್ಟ್ ಆಗುತ್ತೆ ಅದನ್ನು ಸ್ಟಡಿ ಮಾಡೋಕ್ಕೋಸ್ಕರ UVST ಮತ್ತು AZI ಮಾಡಿದ್ದಾರೆ. ಆ್ಯಂಡ್ ದೆನ್ ದ ಮಿಷನ್ ಈಸ್ ಆಲ್ಸೋ ನೋನ್ ಆಸ್ ಸೋಲಾರ್ ಸಿ ಆ್ಯಂಡ್ ಇಟ್ ಈಸ್ ಲೆಡ್ ಬೈ ಜಪಾನೀಸ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ, ಜಾಕ್ಸಾ ಇದು ಮಾಡ್ತಾ ಇದ್ದಾರೆ. ಆ್ಯಂಡ್ ದೆನ್ EZIE ಮಿಷನ್ ಅಂತಂದರೆ ಎಲೆಕ್ಟ್ರೋಜೆಟ್ ಝೀಮನ್ ಇಮೇಜಿಂಗ್ ಎಕ್ಸ್ಪ್ಲೋರರ್ ಮಿಷನ್. It is again one of the 2 heliophysics missions approved by NASA. Its mission will study the electric currents on the Earth's atmosphere, linking aurora to the Earth's magnetosphere. ಸರಿನಾ? ಅರ್ತ್ಸ್ ಮ್ಯಾಗ್ನೆಟೋಸ್ಪಿಯರ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಹೇಳಿದ್ದೆ ನಾನು, ಅರೋರಾ ಅಂತಂದರೆ ಯಾವಾಗ ಅರ್ತ್ಸ್ ಮ್ಯಾಗ್ನೆಟೋಸ್ಪಿಯರ್ಗೆ ಸೋಲಾರ್ ವಿಂಡ್ ಅಥವಾ ಪ್ಲಾಸ್ಮಾ ಬರ್ಸ್ ಏನಾದರೂ ರೀಚ್ ಆದಾಗ, ಲೈಕ್ ಬಂದು ಅದಕ್ಕೆ ಬಡದು ಅವಾಗ ಏನಾದರೂ ಡಿಸ್ಟರ್ಬೆನ್ಸ್ ಆತಂದಾಗ ನಾರ್ತ್ ಪೋಲ್ ಮತ್ತು ಸೌತ್ ಪೋಲಲ್ಲಿ ಒಂದು ರೀತಿ ಗ್ರೀನ್ ಕಲರ್ ಮತ್ತು ಡಿಫ್ರೆಂಟ್ ಕಲರ್ ಅಂತ ಅರೋರಾ ಕಂಡು ಬರುತ್ತೆ ನಿಮಗೆ. ಆ ಅರೋರಾಸ್ ಮೆಕ್ಯಾನಿಸಮ್ ಯಾವ ಥರ ಅಂತ ಸ್ಟಡಿ ಮಾಡೋಕ್ಕೋಸ್ಕರ EZIE ಮಿಷನ್ನ ಲಾಂಚ್ ಮಾಡಿದ್ದಾರೆ. ಓಕೆ. ಆ್ಯಂಡ್ ದೆನ್ ಮಾರ್ಸ್ 2020 ಮಿಷನ್ ಅಂತ, ಇಟ್ ಈಸ್ ಅ ಮಾರ್ಸ್ ರೋವರ್ ಮಿಷನ್. ಇಟ್ ಈಸ್ ಡಿಸೈನ್ ಟು ಗೆಟ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಜಿಯೋಲಜಿ ಆಫ್ ಮಾರ್ಸ್ ಆ್ಯಂಡ್ ಸೀಕ್ ಸೈನ್ಸ್ ಆಫ್ ದಿ ಲೈಫ್. ಸರಿನಾ? ಡ್ಯೂರೇಷನ್ ಇಸ್ ಅಟ್ ಲೀಸ್ಟ್ 1 Mars years, ದಟ್ ಈಸ್ 687 Earth days. ಲಾಂಚ್ಡ್ ಇನ್ July 2020. ಸರಿನಾ? ಆಲ್ರೆಡಿ ಕ್ಯೂರಿಯಾಸಿಟಿ ಅವರು ಇದರ ಜೊತೆಗೆ ಮಾರ್ಸ್ ಮಿಷನ್ ಅಂತ ಸಪ್ರೇಟಾಗಿ ಲಾಂಚ್ ಮಾಡಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಮಿಷನ್ಸ್ ಆಯಿತು. ಇದ್ರ ಜೊತೆಗೆ ಓಕೆ, ಮಾರ್ಸ್ 20 ಮಿಷನ್ ಇದರಲ್ಲಿ ಎರಡಿದೆ. ಮಾರ್ಸ್ 20 ಮಿಷನಲ್ಲಿ ರೋವರ್ ಯಾವುದಂತಂದರೆ ಪರ್ಸವರೆನ್ಸ್ ರೋವರ್ ಅಂತ, ಆ್ಯಂಡ್ ಸ್ಮಾಲ್ ರೊಬೋಟಿಕ್ ಕೋಆಕ್ಸಿಯಲ್ ಹೆಲಿಕಾಪ್ಟರ್ ದಟ್ ಈಸ್ ಇಂಜೆನ್ಯೂಟಿ ಹೆಲಿಕಾಪ್ಟರ್ ಅಂತಂದೇಳಿ. ಸೊ ತುಂಬ ನ್ಯೂಸಲ್ಲಿತ್ತು ರೀಸೆಂಟಾಗಿ. ಸೊ ಆಲ್ರೆಡಿ ನೋಡಿದ್ದು ಕ್ಯೂರಿಯಾಸಿಟಿ ರೋವರ್ ಆಲ್ರೆಡಿ ಮಾರ್ಸ್ ಮೇಲೆ ಇದೆ, ಜೊತೆಗೆ ಪರ್ಸವರೆನ್ಸ್ ರೋವರ್ ಆ್ಯಂಡ್ ಇಂಜಿನ್ಯೂಟಿ ಹೆಲಿಕಾಪ್ಟರ್ ಅಂತ ಸ್ಮಾಲ್ ಲೆವೆಲ್. ಸೊ ಪರ್ಸವರೆನ್ಸ್ ರೋವರ್ಸ್ ಅಂದರೆ ನಿಕ್ ನೇಮ್ ಪರ್ಸಿ ಅಂತ ಕೊಟ್ಟಿದ್ದಾರೆ. ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ಡ್ ಆ್ಯಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಮೋಸ್ಟ್ ಸೊಫಿಸ್ಟಿಕೇಟೆಡ್ ಮೊಬೈಲ್ ಲ್ಯಾಬೊರೇಟರಿ ಸೆಂಟ್ ಟು ದ ಮಾರ್ಸ್. ದ ಲೋವರ್ ಲ್ಯಾಂಡೆಡ್ ಆನ್ ದ Jezero crater on February 18, 2021. Jezero crater is an ancient river delta containing rocks and minerals that could only form in the water. ಸರಿನಾ? ಸೊ ವಾಟರ್ ಮಾರ್ಸ್ ಮೇಲೆ ಇದೆ ಅಂತ ಆಲ್ರೆಡಿ ಪ್ರೂವ್ ಆಗಿದೆ, ಬಟ್ ಲೈಫ್ ಆನ್ ಮಾರ್ಸ್ನ ಇನ್ನೂ ಸ್ಟಡಿ ಮಾಡ್ತಾ ಇದ್ದಾರೆ. ಸರಿನಾ? ಪರ್ಸವರೆನ್ಸ್ ರೋವರ್ ಮತ್ತು ಇಂಜಿನ್ಯೂಟಿ ಹೆಲಿಕಾಪ್ಟರ್ ಯಾವ ಪ್ಲಾನೆಟ್ಗೆ ಇದು ಮಾಡಿದ್ದಾರೆ ಅಂತಂದರೆ ಮಾರ್ಸ್. ಸರಿನಾ? ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ Sentinel-6 ಅಂತ, Sentinel-6 ಅಥವಾ ಕೋಪರ್ನಿಕಸ್ Sentinel-6 ಮಿಕಾಯಲ್ ಫೆಲಿಕ್ಸ್ ಸ್ಯಾಟಲೈಟ್ is designed to monitor oceans, okay, which is launched abroad SpaceX Falcon 9 ರಾಕೆಟ್. ಸರಿನಾ? ಇದು ನಾಸಾ ಅವ್ರು ಲಾಂಚ್ ಮಾಡಿಲ್ಲ, ಇನ್ಸ್ಟೆಡ್ SpaceX Falcon 9 ಅವರು ಲಾಂಚ್ ಮಾಡಿದ್ದಾರೆ. ಮಿಷನ್ ಇಸ್ ಆಲ್ಸೋ ಕಾಲ್ಡ್ as JASON-CS or Continuity of Service Mission. Aim is to collect the most accurate data yet on the sea level and how it changes over the time. ಸರಿನಾ? ಸೊ ಕ್ಲೈಮೇಟ್ ಚೇಂಜ್ ಮತ್ತು ಗ್ಲೋಬಲ್ ವಾರ್ಮಿಂಗಿಂದ ಸಿ ಲೆವೆಲ್ ರೈಸ್ ಆಗೋದು ಕಡಿಮೆ ಆಗೋದು ಆಗ್ತಾ ಇದೆ, ಜಾಸ್ತಿ ರೈಸ್ ಆಗ್ತಾ ಇದೆ. ಸೊ ಅದು ಯಾವ ಥರ ರೈಸ್ ಆಗುತ್ತೆ, ಯಾವ ಥರ ಅದರಿಂದ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಸ್ಟಡಿ ಮಾಡೋಕ್ಕೋಸ್ಕರ Sentinel-6 ಮಿಷನ್ ಲಾಂಚ್ ಮಾಡಿರೋದು. ಇಟ್ ಹ್ಯಾಸ್ ಬಿನ್ ಡೆವಲಪ್ಡ್ ಜಾಯಿಂಟ್ಲಿ ಬೈ ದ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ನಾಸಾ, ಯುರೋಪಿಯನ್ ಆರ್ಗನೈಸೇಷನ್ ಫಾರ್ ದ ಎಕ್ಸ್ಪ್ಲೋರೇಷನ್ ಆಫ್ ಮೆಟ್ರೋಲಾಜಿಕಲ್ ಸ್ಯಾಟಲೈಟ್ ದಟ್ ಈಸ್ MSSAT, and the US's National Oceanic and Atmospheric Administration NOAA and ಯುರೋಪಿಯನ್ ಯೂನಿಯನ್. ಸರಿನಾ? ತುಂಬ ಜನ ಪಾರ್ಟ್ನರ್ಸ್ ಸೇರ್ಕೊಂಡು ಲಾಂಚ್ ಮಾಡಿದ್ದಾರೆ. ಬಟ್ ಏಮ್ ಏನಂತಂದರೆ ಟು ಸ್ಟಡಿ ದ ಓಷನ್ ಲೆವೆಲ್ಸ್. ಸರಿನಾ? ಸಿ ಲೆವೆಲ್ ರೈಸ್ನ ಸ್ಟಡಿ ಮಾಡೋಕ್ಕೆ. ಆ್ಯಂಡ್ ದೆನ್ ಟೆಸ್ ಅಂತ, ಟ್ರಾನ್ಸಿಟಿಂಗ್ ಎಕ್ಸೋಪ್ಲಾನೆಟ್ ಸರ್ವೆ ಸ್ಯಾಟಲೈಟ್ ಅಂತ, ಟ್ರಾನ್ಸಿಟಿಂಗ್ ಎಕ್ಸೋಪ್ಲಾನೆಟ್ ಸರ್ವೆ ಸ್ಯಾಟಲೈಟ್ ಅಂತ. ಸೊ ನಾಸಾಸ್ ಪ್ರಾಜೆಕ್ಟ್ ಇಸ್ ಟು ಫೈಂಡ್ ದ ಪೊಟೆನ್ಷಿಯಲ್ ಪ್ಲಾನೆಟ್ಸ್ ಆರ್ಬಿಟಿಂಗ್ ದ ಸ್ಟಾರ್ಸ್ ಕ್ಲೋಸ್ ಟು ದ ಅರ್ತ್. ಸರಿನಾ? ಸೊ ಸಣ್ಣ ಬಿಟ್ಟು ಬೇರೆ ಸ್ಟಾರ್ಸ್ ಇರುತ್ತಲ್ಲ, ಆ ಸ್ಟಾರ್ನ ರಿವಾಲ್ವ್ ಆಗ್ತಿರುವಂಥ ಸ್ಟಾರ್ಸ್ ಪ್ಲಾನೆಟ್ಸ್ಗೆ ಎಕ್ಸೋಪ್ಲಾನೆಟ್ ಅಂತ ಕರಿತೀವಿ. ಆ ಪ್ಲಾನೆಟ್ ಸ್ಟಡಿ ಮಾಡೋಕ್ಕೋಸ್ಕರ ಟೆಸ್ಟ್ ಮಿಷನ್ ಇರೋದು. ಸೊ ಪ್ರೈಮರಿ ಮಿಷನ್ ಆಬ್ಜೆಕ್ಟಿವ್ ಆಫ್ ಟೆಸ್ಟ್ ಈಸ್ ಟು
ಸರ್ವೆ ಬ್ರೈಟೆಸ್ಟ್ ಸ್ಟಾರ್ಸ್ ನಿಯರ್ ದ ಅರ್ತ್. ಸರ್ವೆ ಬ್ರೈಟೆಸ್ಟ್ ಸ್ಟಾರ್ ನಿಯರ್ ದ ಅರ್ತ್. ಬ್ರೈಟೆಸ್ಟ್ ಸ್ಟಾರ್ಸ್ ನಿಯರ್ ದ ಅರ್ತ್ ಫಾರ್ ಟ್ರಾನ್ಸಿಟಿಂಗ್ ಎಕ್ಸೋಪ್ಲಾನೆಟ್ಸ್ ಓವರ್ ದ 2-year ಪೀರಿಯಡ್. ಸರಿನಾ, ಎಕ್ಸೋಪ್ಲಾನೆಟ್ ಸ್ಟಡಿ ಮಾಡೋಕ್ಕೋಸ್ಕರ ಲಾಂಚ್ ಮಾಡಿರೋದು ಟೆಸ್ ಅಂತ ಹೆಸರಲ್ಲಿದೆ. ಟ್ರಾನ್ಸಿಟಿಂಗ್ ಎಕ್ಸೋಪ್ಲಾನೆಟ್ ಸರ್ವೆ ಸ್ಯಾಟಲೈಟ್ ಅಂತ. ಓಕೆ, ಸೊ ದೀಸ್ ಆರ್ ಇಂಪಾರ್ಟೆಂಟ್ ಸ್ಪೇಸ್ ಮಿಷನ್ಸ್ ರಿಲೇಟೆಡ್ ಟು ನಾಸಾ. ರೀಸೆಂಟಾಗಿ ನ್ಯೂಸಲ್ಲಿ ಇರೋದು, ಪಾಸ್ಟ್ ಆಗಿರೋದು ಎಲ್ಲಾನು ಹೇಳಿದ್ದೀನಿ. ಸೊ ಜಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಂಡಿರೋ ಅಷ್ಟೇ. ಸರಿನಾ, ಯಾವ ಥರ ಕೇಳ್ತಾರೆ ಅಂದರೆ UPSC ಮಿಷನ್ ಹೆಸರು ಕೇಳಿ ರಿಲೇಟೆಡ್ ಅದರ ಆಬ್ಜೆಕ್ಟಿವ್ ಅಲ್ಲಿ ಕನ್ಫ್ಯೂಸ್ ಮಾಡ್ಬೋದು. ಸರಿನಾ, ಇಲ್ಲ ಮಿಷನ್ ಹೆಸರು ಕೊಟ್ಟು ಇಟ್ ಈಸ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅವ್ರು ಲಾಂಚ್ ಮಾಡಿರೋದು, ಇಲ್ಲ ಜಾಕ್ಸ್ ಅವ್ರು ಲಾಂಚ್ ಮಾಡಿರೋದು ಅಂತಲೇ ಹೇಳ್ಬೋದು. ಓಕೆ, ಆ ಥರ ಕ್ವಶನಲ್ಲಿ ಕನ್ಫ್ಯೂಸ್ ಮಾಡೋ ಚಾನ್ಸ್ ಇರುತ್ತೆ. ಇದಾದಮೇಲೆ ತುಂಬ ನ್ಯೂಸಲ್ಲಿ ಇರೋದಂತಂದರೆ ವೇರಿಯಸ್ ಟೆಲಿಸ್ಕೋಪ್ಸ್ ಲಾಂಚ್ ಬೈ ನಾಸಾ. ಸರಿನಾ, ಸೊ ನಾರ್ಮಲಾಗಿ ಟೆಲಿಸ್ಕೋಪ್ ಅಂದರೆ ನಾವು ಅರ್ಥಲ್ಲಿ ಇಟ್ಕೊಂಡು ಲೈಕ್ ಝೂಮ್ ಮಾಡಿ ನೋಡ್ತೀವಲ್ಲ, ಅದು ಟೆಲಿಸ್ಕೋಪ್ ಅಂತ ಅನ್ಕೋತೀವಿ. ಬಟ್ ರಿಯಲ್ ಆಗಿ ಇದರಲ್ಲಿ ಯೂಸ್ ಮಾಡುವಂಥ ಟೆಲಿಸ್ಕೋಪ್ ಲೈಕ್ ಹೈಲಿ ಇವಾಲ್ಡ್ ಟೈಪ್ ಆಫ್ ಟೆಲಿಸ್ಕೋಪ್ ಇರುತ್ತೆ. ಮೋಸ್ಟ್ ಅಡ್ವಾನ್ಸ್ ಟೆಲಿಸ್ಕೋಪ್ಸ್ ಇಂದ ವರ್ಲ್ಡ್ ಅಂತ ಹೇಳ್ಬೋದು. ಇದರಲ್ಲಿ ಫಸ್ಟ್ ಆ್ಯಂಡ್ ಫೇಮಸ್ ಅಂತಂದರೆ ಇವಾಗ ರೀಸೆಂಟಾಗಿ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅಂತ. ಏನು, ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅಂತ. ಸರಿನಾ, ಜೇಮ್ಸ್ ವೆಬ್ ಯಾರು ಅಂತಂದರೆ ಹಿ ವಾಸ್ ದ ಪರ್ಸನ್ ಹೂ ಇನಿಷಿಯಲಿ ಬ್ರಾಟ್ ಅಬೌಟ್ ದ ಡಿಸ್ಕವರಿ ಆಫ್ ಲೈಕ್ ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಪ್ರೊಸ್ಟುಲೇಟ್ ಮಾಡಿದ್ರು ಜೇಮ್ಸ್ ವೆಬ್ ಅಂತ ಇದ್ರು. ಅವರ ಹೆಸರಲ್ಲಿ ಟೆಲಿಸ್ಕೋಪ್ನ ಲಾಂಚ್ ಮಾಡಿದ್ದಾರೆ. ಇಟ್ ಈಸ್ ಟು ಬಿ ದ ಸಕ್ಸಸ್ಸರ್ ಆಫ್ ಹಬ್ಬಲ್ ಸ್ಪೇಸ್ ಟೆಲಿಸ್ಕೋಪ್. ಸರಿನಾ, ಮುಂಚೆ ಹಬ್ಬಲ್ ಟೆಲಿಸ್ಕೋಪ್ ಅಂತಿತ್ತು, ಅದನ್ನು ಲೈಕ್ ಸಕ್ಸಸ್ಸರ್ ಆಗಿ ವಿತ್ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಲಾಂಚ್ ಮಾಡಿದ್ದಾರೆ. ಟು ಪ್ರೊವೈಡ್ ದ ಇಂಪ್ರೂವ್ಡ್ ಇನ್ಫ್ರಾರೆಡ್ ರೆಸೊಲ್ಯೂಷನ್ ಆ್ಯಂಡ್ ಸೆನ್ಸಿಟಿವಿಟಿ ಓವರ್ ದ ಹಬ್ಬಲ್. ಸರಿನಾ, ಇದು ಇಂಪಾರ್ಟೆಂಟ್. ಯಾವುದಾದ್ರು ಒಂದು ಟೆಲಿಸ್ಕೋಪ್ನ ಸ್ಟಡಿ ಮಾಡುವಾಗ ಅದು ಯಾವ ವೇವ್ಲೆಂತಲ್ಲಿ ಇಮೇಜಸ್ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ, ಯಾವ ವೇವ್ಲೆಂತ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಯೂಸ್ ಮಾಡ್ಕೊಳ್ತೀನಿ ಅದು ಇಂಪಾರ್ಟೆಂಟ್. ಸರಿನಾ, ಸೊ ಜೇಮ್ಸ್ ವೆಬ್ ಯೂಸ್ ಮಾಡ್ಕೊಳ್ಳೋದು ಯಾವುದು ಅಂತಂದರೆ infrared resolution. Okay, more improved infrared resolution than Hubble telescope. It was already launched in 2021. It will study every phase in the history of the universe, to the formation of solar systems capable of supporting the life on planets, to the evolution of our own solar system. ಸರಿನಾ, already ಸ್ಟಡಿ ಮಾಡ್ತಾ ಇದೆ. ಇಂಪಾರ್ಟೆಂಟ್ ಲೈಕ್ ಬ್ಯೂಟಿಫುಲ್ ಪಿಕ್ಚರ್ಸ್ ಆಫ್ ಸ್ಪೇಸ್ನ ಸೆಂಡ್ ಮಾಡ್ತಾ ಇದೆ ಆಲ್ರೆಡಿ ಇದು. ಆ್ಯಂಡ್ ದೆನ್ ಇಟ್ ವಾಸ್ ಅ ಕೊಲಾಬರೇಷನ್ ಬಿಟ್ವೀನ್ ನಾಸಾ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಆ್ಯಂಡ್ ಕೆನಡಿಯನ್ ಸ್ಪೇಸ್ ಏಜೆನ್ಸಿ. ಸರಿನಾ, ಸೊ ಓನ್ಲಿ ನಾಸಾ ಅಂತಂದರೆ ರಾಂಗ್ ಆಗುತ್ತೆ. ಇಟ್ ಈಸ್ ಬಿಟ್ವೀನ್ ದ ಟ್ರೈಪಾರ್ಟೆಡ್ ಪ್ಯಾಕ್ಟ್ ಬಿಟ್ವೀನ್ ನಾಸಾ, ESA ಆ್ಯಂಡ್ ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಅಂತ ಹೇಳ್ಬೋದು. ಸರಿನಾ, ಇದು ನೋಡೋದಕ್ಕೆ ಯಾವ ಥರ ಇದೆ ಅಂತಂದರೆ, ಓಕೆ, ಸೊ ದಿಸ್ ಈಸ್ ಪಾರ್ಕರ್ ಸೋಲಾರ್ ಮಿಷನ್ ಆಯಿತು. ಇದು ಆರ್ಟೆಮಿಸ್ ಅಕಾರ್ಡ್ ಬಗ್ಗೆ ಆ ಥರ ಹೇಳಿದ್ವಿ. ಸೊ ಇವಾಗ ಇದು ಹಬ್ಬಲ್ ಟೆಲಿಸ್ಕೋಪ್ ಈ ಥರ ಇದೆ. ಸರಿನಾ, ಸೊ ಇದು ಆ್ಯಂಟೆನಾ ಎಲ್ಲ ಕ್ಯಾಪ್ಚರ್ ಆಗಿರುತ್ತೆ. ಸನ್ಲೈಟ್ ಬಂದ ತಕ್ಷಣ ಇಲ್ಲಿ ಬಡದ ಮೇಲೆ ಕ್ಯಾಪ್ಚರ್ ಮಾಡ್ಕೊಂಡು ವಾಪಸ್ ಅಲ್ಲಿ ಆ ಇನ್ಫ್ರಾರೆಡ್ ರೇಸಿಂದ ಇದು ಇಮೇಜಸ್ ಸೆಂಡ್ ಮಾಡುತ್ತೆ. ಓಕೆ, ಇದು ಲೈಕ್ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಆಯಿತು. ನೆಕ್ಸ್ಟ್ ಬರೋದು ಯಾವುದು ಅಂತಂದರೆ ಹಬ್ಬಲ್ ಟೆಲಿಸ್ಕೋಪ್ ಅಂತ. ಹಬ್ಬಲ್ ಟೆಲಿಸ್ಕೋಪ್ ಅಂದರೆ ಇಟ್ ವಾಸ್ ದ ಪ್ರಿಡೆಸೆಸರ್ ಆಫ್ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅಂತ ಹೇಳ್ಬೋದು. ಇಟ್ ವಾಸ್ ಲಾಂಚ್ಡ್ ಇನ್ ದ ಲೋ ಅರ್ತ್ ಆರ್ಬಿಟ್ ಇನ್ 1990. ಲೋ ಅರ್ತ್ ಆರ್ಬಿಟ್ ಇನ್ 1990 ಲಾಂಚ್ ಮಾಡಿದ್ರು ಇದನ್ನ. ಇಟ್ ವಾಸ್ ಬಿಲ್ಟ್ ಬೈ ನಾಸಾ ವಿತ್ ದ ಹೆಲ್ಪ್ ಆಫ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಇಟ್ ಈಸ್ ದ ಓನ್ಲಿ ಟೆಲಿಸ್ಕೋಪ್ ಡಿಸೈನ್ ಟು ಬಿ ಸರ್ವಿಸ್ಡ್ ಇನ್ ದ ಸ್ಪೇಸ್ ಬೈ ಆಸ್ಟ್ರೋನಟ್ಸ್. ಸರಿನಾ, ಏನಾದರೂ ಪ್ರಾಬ್ಲಮ್ ಅಂತಂದರೆ ಅದನ್ನು ಎಲ್ಲಿ ಸರ್ವಿಸ್ ಮಾಡ್ತಾರೆ ಅಂದರೆ ಸ್ಪೇಸಲ್ಲಿ ಸರ್ವಿಸ್ ಮಾಡ್ತಾರೆ, ವಿಚ್ ಇಸ್ ದ ಓನ್ಲಿ ಆಫ್ ದ್ಯಾಟ್ ಕೈಂಡ್. ಓಕೆ, ಆ್ಯಂಡ್ ದೆನ್ ಇದು ಯಾವ ಥರ ಇತ್ತು ಅಂದರೆ ಇಟ್ ಈಸ್ ಲೈಕ್ ಅ ಜೈಂಟ್ ಟೆಲಿಸ್ಕೋಪ್. ಸ್ಪೇಸಲ್ಲಿ ನೋಡಿದಾಗ ಈ ಥರ ಒಂದು ಜೈಂಟ್ ಟೆಲಿಸ್ಕೋಪ್ ಥರ ಇತ್ತು ಈ ಥರ. ಸರಿನಾ, ನೋಡೋದಕ್ಕೂ ಟೆಲಿಸ್ಕೋಪ್ ಥರನೇ ಇದೆ. ಇದು ಸ್ಪೇಸಲ್ಲಿ ರಿವಾಲ್ವ್ ಆಗ್ತಾ ಇತ್ತು. ಸೊ ಯೂಸ್ ಆಫ್ ಲೈಕ್ ಆ್ಯಂಟೆನಾಸ್ ಆಗಲಿ ಸೋಲಾರ್ ಪ್ಯಾನಲ್ ಯೂಸ್ ಮಾಡ್ಕೊಂಡು ಎನರ್ಜಿ ತಗೋತಿತ್ತು. ಆ್ಯಂಟೆನ ಯೂಸ್ ಮಾಡ್ಕೊಂಡು ಇಮೇಜ್ನ ಕ್ಯಾಪ್ಚರ್ ಮಾಡ್ಕೊಂಡು ಅರ್ತ್ಗೆ ಸೆಂಡ್ ಮಾಡ್ತಾ ಇತ್ತು. ಸೊ ವೆರಿ ಗುಡ್ ರೆಸೊಲ್ಯೂಷನ್ ಅಂದರೆ ಹೈ ರೆಸೊಲ್ಯೂಷನ್ ಆಫ್ ಕ್ವಾಲಿಟಿ ಸ್ಪೇಸ್ ಇಮೇಜಸ್ನ ಸೆಂಡ್ ಮಾಡಿರುತ್ತೆ. ಸೊ ಇವಾಗ ಇದಕ್ಕಿಂತ ಬೆಟರ್ ಆಗಿ ಯಾವ್ದು ಬಂದಿದ್ದಾರೆ, ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಬಂದಿದೆ. ಆ್ಯಂಡ್ ದೆನ್ ಇದಾದಮೇಲೆ ಇವೆಂಟ್ ಹೊರೈಸನ್ ಟೆಲಿಸ್ಕೋಪ್ ಅಂತ. ಇವೆಂಟ್ ಹೊರೈಸನ್ ಟೆಲಿಸ್ಕೋಪ್ ಅಂದರೆ ಇಟ್ ಈಸ್ ದ ಪ್ಲಾನೆಟರಿ ಸ್ಕೇಲ್ ಅರೇ ಆಫ್ 8 ಗ್ರೌಂಡ್ ಬೇಸ್ಡ್ ರೇಡಿಯೋ ಟೆಲಿಸ್ಕೋಪ್ಸ್ ಫಾರ್ಜ್ಡ್ ಥ್ರೂ ಇಂಟರ್ನ್ಯಾಷನಲ್ ಕೊಲಾಬರೇಷನ್. ಸರಿನಾ, ಜೇಮ್ಸ್ ವೆಬ್ ಮತ್ತು ಹಬ್ಬಲ್ ಟೆಲಿಸ್ಕೋಪ್ ಏನಂತಂದರೆ ದೋಸ್ ಆರ್ ಸಮ್ ಆಫ್ ಸ್ಯಾಟಲೈಟ್ ಬೇಸ್ಡ್ ಟೆಲಿಸ್ಕೋಪ್ಸ್ ವಿಚ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ಅರ್ತ್. ಬಟ್ ಇದು ಇವೆಂಟ್ ಹೊರೈಸನ್ ಟೆಲಿಸ್ಕೋಪ್ ಅಂದರೆ ಗ್ರೌಂಡ್ ಬೇಸ್ಡ್ ಟೆಲಿಸ್ಕೋಪ್ಸ್. ಟೋಟಲ್ ಆಗಿ 8 ಗ್ರೌಂಡ್ ಬೇಸ್ಡ್ ರೇಡಿಯೋ ಟೆಲಿಸ್ಕೋಪ್ಸ್ ಇದೆ. ಅದೆಲ್ಲ ಲೈಕ್ ಇನ್ವಾಲ್ವ್ ಆಗಿ ಒಂದು ವರ್ಚುವಲ್ ಆಗಿ ದೊಡ್ಡ ಲಾರ್ಜರ್ ಅರ್ತ್ ಸೈಜ್ ಇನ್ ದೊಡ್ಡ ಟೆಲಿಸ್ಕೋಪ್ನ ಲೈಕ್ ಫಾರ್ಮ್ ಮಾಡುತ್ತೆ ಅದು. ಸರಿನಾ, ಸೊ ಫಾರ್ಸ್ ಥ್ರೂ ಇಂಟರ್ನ್ಯಾಷನಲ್ ಕೊಲಾಬರೇಷನ್.
It designed to capture the images of black hole and it was successful in capturing the black hole of Messier 87 ಅಂತ ಸರಿನಾ. ಈವೆಂಟ್ ಹರಿಸನ್ನ ಕ್ಯಾಪ್ಚರ್ ಮಾಡಿಕೊಂಡು ಇಟ್ ಬಿಕಮ್ ಅ ಹ್ಯೂಜ್ ನ್ಯೂಸ್. ಇದೇನಂತಂದರೆ ಐನ್ಸ್ಟೈನ್ ಅವರ ಥಿಯರಿ ಆಫ್ ರಿಲೇಟಿವಿಟಿ ಮತ್ತು ಪ್ರೆಸೆನ್ಸ್ ಆಫ್ ಬ್ಲ್ಯಾಕ್ ಹೋಲ್ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಪ್ರೂವ್ ಮಾಡ್ತಾ ಇದು ಸರಿನಾ. ಈವೆಂಟ್ ಹರಿಸನ್ ಟೆಲಿಸ್ಕೋಪ್ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಇದು. ಸೊ ಕ್ವಶನ್ಸಲ್ಲಿ ಏನಾದರೂ ಚೇಂಜ್ ಮಾಡಿ ಇಟ್ ಈಸ್ ಅ ಸ್ಪೇಸ್ ಬೇಸ್ಡ್ ಟೆಲಿಸ್ಕೋಪ್ ಅಂತಂದರೆ ರಾಂಗ್ ಆಗುತ್ತೆ. ಇಟ್ ಈಸ್ ನಾಟ್ ಅ ಸ್ಪೇಸ್ ಬೇಸ್ಡ್ ಟೆಲಿಸ್ಕೋಪ್, ಇಟ್ ಈಸ್ ಅ ಗ್ರೌಂಡ್ ಬೇಸ್ಡ್ ಅರ್ತ್ ಅಬ್ಸರ್ವೇಷನ್ ಟೆಲಿಸ್ಕೋಪ್ಸ್ನ ಕೋಡ್ ಮಾಡಿರೋದು. ಓಕೆ, ಇದು ಯಾವ ಥರ ಅಂತಂದರೆ ಈ ಥರ ಸರಿನಾ. ಸೊ ಈ ರೀತಿ ಟೋಟಲ್ ಆಗಿ 8 ಟೆಲಿಸ್ಕೋಪ್ಸ್ ಬೇರೆ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಅರ್ಥಲ್ಲಿದೆ. ಅದೆಲ್ಲ ಸೇರಿಕೊಂಡು ಅಲ್ಲಿ ಬರುವಂಥ ಡಾಟಾನ ಯೂಸ್ ಮಾಡಿಕೊಂಡು ಲೈಕ್ ವಿತ್ ಹೆಲ್ಪ್ ಆಫ್ ಕಾಂಟ್ಯಾಕ್ಟ್ ಲೈಕ್ ಕಮ್ಯುನಿಕೇಶನ್ ಹೆಲ್ಪ್ ಮಾಡ್ಕೊಂಡು ಏನು ಮಾಡುತ್ತೆ ಅಂದರೆ ವರ್ಚುವಲ್ ಆಗಿ ಅರ್ತ್ ಸೈಜ್ನ ಟೆಲಿಸ್ಕೋಪ್ನ ಬಿಲ್ಡ್ ಮಾಡುತ್ತೆ. ಅದು ಅರ್ತ್ ಸೈಜ್ ಟೆಲಿಸ್ಕೋಪ್ ಬಿಲ್ಡ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡಿಕೊಂಡು ಫಾರ್ ಅವೇ ಆಬ್ಜೆಕ್ಟ್ಸ್ನ ಕ್ಯಾಪ್ಚರ್ ಮಾಡುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಕ್ಯಾಪ್ಚರಿಂಗ್ ದ ಫಾರ್ ಅವೇ ಆಬ್ಜೆಕ್ಟ್ಸ್ ಸಚ್ ಆಸ್ ಬ್ಲ್ಯಾಕ್ ಹೋಲ್ಸ್ ವಿಚ್ ಈಸ್ ನಾರ್ಮಲಿ ನಾಟ್ ಫೌಂಡ್ ಇನ್ ದ ನಾರ್ಮಲ್ ಟೆಲಿಸ್ಕೋಪ್ಸ್. ಸೊ ಅದಕ್ಕೆ ಯೂಸ್ ಮಾಡ್ಕೋತಾರೆ. ಆ್ಯಂಡ್ ದೆನ್ ಇದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದಂತಂದರೆ 30 ಮೀಟರ್ ಟೆಲಿಸ್ಕೋಪ್ ಅಂತ. 30 ಮೀಟರ್ ಟೆಲಿಸ್ಕೋಪ್ ಈಸ್ ಅ ಪ್ರಪೋಸಡ್ ಎಕ್ಸ್ಟ್ರೀಮ್ಲಿ ಲಾರ್ಜ್ ಟೆಲಿಸ್ಕೋಪ್ ಆ್ಯಂಡ್ ಇಟ್ ವಾಸ್ ಇನ್ ನ್ಯೂಸ್ ನಾಟ್ ಬಿಕಾಸ್ ಆಫ್ ಇಟ್ಸ್ ಸ್ಪೇಸ್ ಬ್ಯಾಕ್ಗ್ರೌಂಡ್ ಬಟ್ ಇಟ್ ವಾಸ್ ಇನ್ ಕಾಂಟ್ರವರ್ಸಿ. ಯಾಕೆಂತಂದರೆ ಇಟ್ ವಾಸ್ ಟು ಬಿ ಬಿಲ್ಟ್ ಇನ್ ಮೌನಾ ಕಿಯಾ ಇನ್ ಹವಾಯಿ. ಅಲ್ಲಿ ಬಿಲ್ಡ್ ಮಾಡೋಕೆ ಅನ್ಕೊಂಡಿದ್ರೆ ಅದು ಬಿಲ್ಡ್ ಮಾಡೋಕ್ಕೋಸ್ಕರ ಸ್ವಲ್ಪ ಲಾರ್ಜ್ ಏರಿಯಾ ಫಾರೆಸ್ಟ್ನ ಕವರ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡೋಕ್ಕಾಗಿತ್ತು. ಅದ್ರ ಜೊತೆಗೆ ಈ ಮೌನಾ ಕಿಯಾ ಮೌಂಟೇನ್ ಇದೆಯಲ್ಲ ಇಟ್ ಈಸ್ ವೆರಿ ಏನಂತಾರೆ ಸ್ಪಿರಿಚುವಲಿ ತುಂಬ ರಿವರ್ಡ್ ಸರಿನಾ, ರಿವರ್ಡ್ ಮೌಂಟೇನ್ ಆಗಿತ್ತು ಅಲ್ಲಿ ಜನಕ್ಕೆ, ಸಮೂಹ ಜನಕ್ಕೆ. ಸೊ ಅವ್ರು ಅದಕ್ಕೆ ಫೈಟ್ ಮಾಡ್ತಿದ್ರು, ಇಲ್ಲಿ ಬಿಲ್ಡ್ ಮಾಡಬೇಡಿ, ಇಟ್ ಈಸ್ ಲೈಕ್ ಡೆಸ್ಟ್ರಾಯಿಂಗ್ ಅವ್ರ ಕಲ್ಚರ್ ಮತ್ತು ನಾವು ಸ್ಪಿರಿಟ್ನ ಡೆಸ್ಟ್ರಾಯ್ ಮಾಡ್ದಂಗೆ ಆಗುತ್ತೆ ಅಂತ ಜಗಳ ಮಾಡಿದ್ರು ಅವರು. ಬಟ್ ಇನ್ ದ ಎಂಡ್ ದೇ ವರ್ ಏಬಲ್ ಟು ಬಿಲ್ಡ್ ಇಟ್. It allows astronomer to explore the mysterious period in the life of universe when the first stars and the galaxies were formed. India is also part of this project. From the Indian side, there will be a joint project from the Department of Science and Technology and Department of Atomic Energy. Okay, 30 meter telescope ke India is also a part. The Indian industries are making the telescopes, sensors, actuators and mechanical support structure. ಸರಿನಾ, ಈ ರೀತಿ ಅಂತ ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ ಏನಿರುತ್ತೆ ಅಂದಾಗ ರಿಸೋರ್ಸ್ನ ಎಲ್ಲ ಕಂಟ್ರೀಸು ಶೇರ್ ಮಾಡ್ಕೊಂಡು ಬಿಲ್ಡ್ ಮಾಡ್ತವೆ. ಸೊ ಇಂಡಿಯನ್ ಪಾರ್ಟ್ ಏನಂತಂದರೆ ಬಿಲ್ಡಿಂಗ್ ದ ಟೆಲಿಸ್ಕೋಪ್ಸ್, ಸೆನ್ಸರ್ಸ್, ಆ್ಯಕ್ಚುಯೇಟರ್ಸ್, ಮೆಕ್ಯಾನಿಕಲ್ ಸಪೋರ್ಟ್. ಇದು ಯಾವ ಥರ ಇದೆ ಅಂತಂದರೆ ಸೊ ತುಂಬ ಲಾರ್ಜ್ ಸೈಜ್ ಈ ಥರ 30 ಮೀಟರ್ ಅಬ್ಸರ್ವೇಟರ್ ತಗೊಂಡು ಬರುತ್ತೆ. ಸೊ ಇದು ಗ್ರೌಂಡ್ ಬೇಸ್ಡ್ ಇದೆ, ಸ್ಪೇಸ್ ಬೇಸ್ಡ್ ಎಲ್ಲ ಗ್ರೌಂಡಲ್ಲಿ ಬಿಲ್ಡ್ ಮಾಡಿರೋದು. ವಿತ್ ದ ಹೆಲ್ಪ್ ಆಫ್ ದಿಸ್ ಲಾರ್ಜ್ ಟೆಲಿಸ್ಕೋಪ್ ಯು ವಿಲ್ ಬಿ ಏಬಲ್ ಟು ಕ್ಯಾಪ್ಚರ್ ಇಮೇಜಸ್ ಆಫ್ ಫಾರ್ ಅವೇ ಆಬ್ಜೆಕ್ಟ್ಸ್. ಆ್ಯಂಡ್ ದೆನ್ ಇದಾದಮೇಲೆ ಇನ್ನು 3 ಇದೆ. ಯಾವುದಂದರೆ ಸ್ಪಿಟ್ಜರ್ ಸ್ಪೇಸ್ ಟೆಲಿಸ್ಕೋಪ್ ಅಂತ. It is a part of NASA's Great Observatory Program. It was designed to detect infrared radiation. It was able to reveal cooler objects in the space. Okay, Spitzer. So and then ಬರೋದು ASTROS ಅಂದರೆ Astrophysics Stratospheric Telescope for High Spectral Resolution Observations at Sub-millimeter Wavelengths. Okay, ಇದರ ವೇವ್ಲೆನ್ಸ್ ಯಾವುದು? Sub-millimeter wavelengths. So NASA's new mission to send telescope on a football stadium sized balloon. Okay, football same as balloons ಅಲ್ಲಿ ಇದನ್ನ ಸ್ಪೇಸಿಗೆ ಸೆಂಡ್ ಮಾಡೋಕೆ ಅನ್ಕೊಂಡಿದ್ದಾರೆ. ಹೈ ಇಂಟು ದ ಸ್ಟ್ರಾಟೋಸ್ಫಿಯರ್ ಟು ಅಬ್ಸರ್ವ್ ವೇವ್ ಲೆಂತ್ ಆಫ್ ಲೈಟ್ ಇನ್ವಿಸಿಬಲ್ ಫ್ರಮ್ ದ ಅರ್ತ್. ಓಕೆ, ಸೊ ಸಬ್-ಮಿಲಿಮೀಟರ್ ವೇವ್ ಲೆಂತ್ನ ಲೈಕ್ ಅರ್ಥಿಂದ ಸ್ಟಡಿ ಮಾಡಿದಾಗ ಅಬ್ಸರ್ವ್ ಮಾಡೋಕ್ಕಾಗಂಗಿಲ್ಲ. ಸೊ ಅದಕ್ಕೆ ಅಬ್ಸರ್ವ್ ಮಾಡೋಕ್ಕಾಗಿರುವಂಥ ವೇವ್ ಲೆಂತಲ್ಲಿ ಅಸ್ತ್ರ ಯೂಸ್ ಮಾಡ್ಕೊಂಡು ಸ್ಟಡಿ ಮಾಡ್ತಾ ಇದ್ದಾರೆ. It helps in finding answers about the formation of giant stars in the galaxy. It is to be launched in December 2023 from Antarctica. ಸರಿನಾ, ಅಂಟಾರ್ಟಿಕಾಯಿಂದ ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಅಂಟಾರ್ಟಿಕ್ ಇಂಪಲ್ಸಿವ್ ಟ್ರಾನ್ಸಿಯೆಂಟ್ ಆ್ಯಂಟೆನಾ ಅಂತ, ಅನಿತಾ ಅಂತ ಎರಡಿದೆ. ಆಸ್ಟ್ರೋಸ್ ಮತ್ತು ಅನಿತಾ ಅಂತ ಎರಡಿದೆ, ಇಂಪಾರ್ಟೆಂಟ್ ಇದು. ಸೊ ಇಟ್ ಈಸ್ ಅ ರೇಡಿಯೋ ಟೆಲಿಸ್ಕೋಪ್ ಟು ಡಿಟೆಕ್ಟ್ ದ ಅಲ್ಟ್ರಾ ಹೈ ಎನರ್ಜಿ ಕಾಸ್ಮಿಕ್ ರೇ ನ್ಯೂಟ್ರಿನೋಸ್ ಫ್ರಮ್ ಅ ಸೈಂಟಿಫಿಕ್ ಬಲೂನ್ ಫ್ಲೈಯಿಂಗ್ ಓವರ್ ದ ಕಾಂಟಿನೆಂಟ್ ಆಫ್ ಅಂಟಾರ್ಟಿಕಾ. ಸೇಮ್ ಥಿಂಗ್. ಓಕೆ, ಆಸ್ಟ್ರೋಸ್ ಮತ್ತೆ ಏನು ಮಾಡ್ತಾರೆ ಅಂದರೆ ಫುಟ್ಬಾಲ್ ಸೈಜ್ ಬಲೂನ್ನ ಅರ್ತ್ ಮೇಲೆ ಸೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಫ್ಲೈ ಮಾಡ್ತಾ ಇರುತ್ತೆ. ಅಲ್ಲಿಂದನೇ ಅದು ಇಮೇಜ್ನ ಕ್ಯಾಪ್ಚರ್ ಮಾಡಿ ಇನ್ಫಾರ್ಮೇಷನ್ ಸೆಂಡ್ ಮಾಡುತ್ತೆ. ಇಟ್ ಈಸ್ ದ ಫಸ್ಟ್ ನಾಸಾ ಅಬ್ಸರ್ವೇಟರಿ ಫಾರ್ ನ್ಯೂಟ್ರಿನೋಸ್ ಆಫ್ ಎನಿ ಕೈಂಡ್. ಸರಿನಾ, ನ್ಯೂಟ್ರಿನೋಸ್ ಆಫ್ ಎನಿ ಕೈಂಡ್ ಸ್ಟಡಿ ಮಾಡೋಕ್ಕೋಸ್ಕರ ಇದು ಮಾಡಿರೋದು. ನ್ಯೂಟ್ರಿನ್ಸ್ ಅಂದರೆ ದೀಸ್ ಆರ್ ಫಂಡಮೆಂಟಲ್ ಪಾರ್ಟಿಕಲ್ಸ್. ಸರಿನಾ, ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂದರೆ ಏನು? ದೇ ಕೆನಾಟ್ ಬಿ ಬ್ರೇಕ್ ಡೌನ್ ಎನಿಮೋರ್. ಸರಿನಾ, ಬ್ರೇಕ್ ಡೌನ್ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ ಏನಂತಂದರೆ ನಾರ್ಮಲ್ ಆಗಿ
ಇನಿಷಿಯಲಿ ಏನು ಮಾಡ್ಕೊಂಡಿದ್ದೆ ನಾವು ಆಟಮ್ ಆನ್ ಲೈಕ್ ಫಂಡಮೆಂಟಲ್ ಅನ್ಕೊಂಡಿದ್ವಿ, ಬ್ರೇಕ್ ಮಾಡೋಕ್ಕಾಗಲ್ಲ ಅನ್ಕೊಂಡಿದ್ವಿ. ಅದಾದ್ಮೇಲೆ ಏನು ಮಾಡಿದೆ, ಆಟಮಿಂದ ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್, ಸರಿನಾ, 3 ಬಂದು ಇದನ್ನು ಫಂಡಮೆಂಟಲ್ ಅನ್ಕೊಂಡ್ವಿ. ನೆಕ್ಸ್ಟ್ ಆಮೇಲೆ ನೋಡಿದ್ರೆ ಪ್ರೋಟಾನ್ ಮತ್ತು ನ್ಯೂಟ್ರನ್ನ ಮತ್ತೆ ಬ್ರೇಕ್ ಮಾಡಿ ಕ್ವಾಕ್ಸ್ ಆಗಿ ಬ್ರೇಕ್ ಮಾಡೋದು ಅನ್ಕೊಂಡ್ರು. ಬಟ್ ಎಲೆಕ್ಟ್ರಾನ್ ಬ್ರೇಕ್ ಮಾಡೋಕ್ಕಾಗಲ್ಲ. ಸೊ ಎಲೆಕ್ಟ್ರಾನ್ ಇಸ್ ಅ ಫಂಡಮೆಂಟಲ್ ಪಾರ್ಟಿಕಲ್, ಬಟ್ ದಿಸ್ ಪ್ರೋಟಾನ್ ಅಂಡ್ ನ್ಯೂಟ್ರಾನ್ಸ್ ಆರ್ ನಾಟ್ ಫಂಡಮೆಂಟಲ್ ಪಾರ್ಟಿಕಲ್ಸ್. ಈ ಕ್ವಾಕ್ಸ್ ಇದೆ, ಈ ಕ್ವಾಕ್ಸ್ ಅಲ್ಲಿ ಮತ್ತೆ ಸೆಪರೇಟ್ ಆಗಿ 6 ಫಂಡಮೆಂಟಲ್ ಪಾರ್ಟಿಕಲ್ಸ್ ಇದೆ. ಮುಆನ್, ತಾವೋ, ನ್ಯೂಟ್ರಿನೋ, ಎಕ್ಸೆಟ್ರಾ ಅಂತ ಒಂದು 6 ಫಂಡಮೆಂಟಲ್ ಪಾರ್ಟಿಕಲ್ಸ್ ಇದೆ. ಅದರಲ್ಲಿ ಒಂದು ಫಂಡಮೆಂಟಲ್ ಪಾರ್ಟಿಕಲ್ ನ್ಯೂಟ್ರಿನೋ. ಸರಿನಾ, ಇದನ್ನ ಸ್ಟಡಿ ಮಾಡ್ಕೋಸ್ಕರ ಸೆಂಡ್ ಮಾಡಿರೋದು ಯಾವುದು ಅಂತಂದ್ರೆ ಅನೇತಾ ಅಂತ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ಜಸ್ಟ್ ನೆನಪಿಟ್ಕೊಂಡಿರಿ. ಸೊ ಇದು ಇಂಪಾರ್ಟೆಂಟ್ ಸ್ಪೇಸ್ ಪ್ರೋಗ್ರಾಮ್ಸ್ ರಿಲೇಟೆಡ್ ಟು ನಾಸಾ. ಸೊ ಕ್ವಶನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಏನಾದರೂ ಸಜೆಷನ್ಸ್ ಇದ್ದರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಏನಾದರೂ ಬೇರೆ ವೀಡಿಯೋಸ್ ಬಗ್ಗೆ ಏನಾದರೂ ಐಡಿಯಾಸ್ ಇತ್ತಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಮಾಡಿ. ಬರುವಂಥ ಕ್ಲಾಸಲ್ಲಿ ವೀಡಿಯೋಸ್ ಮಾಡ್ತೀನಿ. ಸೊ ಕಮೆಂಟ್ಸಲ್ಲಿ ನೋಡಿದಾಗೆ ಸೊ ಲೊಕೇಶನ್ ಬೇಸ್ಡ್ ಅಂದರೆ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಸಾಲ್ವ್ ಮಾಡೋದಕ್ಕೆ ವಿಡಿಯೋ ಮಾಡಿ ಅಂತ ಹೇಳಿದ್ದೀರಾ. ಸೊ ಅದನ್ನು ಮಾಡ್ತೀನಿ ಕಮಿಂಗ್ ಕ್ಲಾಸಲ್ಲಿ. ದೆನ್ ಮತ್ತು ಯಾವುದಂತಂದರೆ ಲೈಕ್ ಎನ್ವಿರಾನ್ಮೆಂಟಲ್ ಲಾಸ್ ಬಗ್ಗೆ ಕ್ವಶನ್ ಲೈಕ್ ವಿಡಿಯೋ ಮಾಡಿ ಅಂತ ಹೇಳಿದ್ರೆ ಅದನ್ನು ಮಾಡ್ತೀನಿ. ದೆನ್ ಜೈನಿಸಮ್ ಬಗ್ಗೆ ಮಾಡಕ್ಕೆ ಹೇಳಿದ್ರಿ, ಅದನ್ನು ಬರುವಂಥ ಕ್ಲಾಸಲ್ಲಿ ಮಾಡ್ತೀನಿ. ಸೊ ಇದೇ ಥರ ನೀವು ವಿಡಿಯೋಸ್ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ. ಸೊ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಕ್ಕೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದನ್ನು ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.